ಥ್ಯಾಂಕ್ ಯು ಕ್ರೈಸ್ತರು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕೂಟಕ್ಕೆ ನೀವೆಲ್ಲರೂ ಸೇರಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಪರಲೋಕ ಸುವಾರ್ಥ ಪ್ರಾರ್ಥನಾ ಮಂದಿರಕ್ಕೆ ನೀವೆಲ್ಲರೂ ಆನ್ಲೈನಲ್ಲಿ ಪ್ರೇಯರ್ ಬಂದಿದ್ದಕ್ಕಾಗಿ ಸ್ತೋತ್ರ. ಈಗ ನಾವು ಪ್ರಾರ್ಥನೆ ಮಾಡೋಣ. Thank you, Lord Jesus. ಕರ್ತನಿಗೆ ಸ್ತೋತ್ರವನ್ನಾಗಲಿ. Thank you, Lord. ಸ್ತೋತ್ರ ಮಹಿಮೆ ಸ್ವಾಮಿ. ದೇವರೇ, ಈ ಒಂದು ಒಳ್ಳೆಯ ಸಮಯದಲ್ಲಿ ಕರ್ತನಿಗೆ ನಮ್ಮ ಕೃಪೆಯಿಂದ ದೇವರಿಗೆ ಆನ್ಲೈನ್ಗೆ ಬರುವಂತೆ ನಾವು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ದೇವರೇ, ನಮ್ಮ ಆನ್ಲೈನ್ ಸರ್ವಿಸ್ ಅನ್ನು ಮೊದಲ ಆವೃತ್ತಿ ನಡೆಸುವಂತೆ ನೀವು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಆನ್ಲೈನಲ್ಲಿ ಈ ಕೂಟವನ್ನು ಲೆವೆನ್ ಗಾಸ್ಪೆಲ್ ಪ್ರೇಯರ್ ಹಾಲ್ ಕೂಟವನ್ನು ವೀಕ್ಷಿಸುವಂತ ಎಲ್ಲ ಸಹೋದರ ಸಹೋದರಿಯರನ್ನ, ಕುಟುಂಬಗಳನ್ನ, ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ನಿಮ್ಮನ್ನ ವಂದಿಸುವನಾಗಿದ್ದೇನೆ. ನಾವು ಈ ಕೂಟಕ್ಕೆ ಸ್ವಾಗತಿಸುತ್ತೇನೆ. ಬಂದಿರಿ, ನಾವೆಲ್ಲರೂ ಒಟ್ಟಾಗಿ ಐಕ್ಯತೆಯಿಂದ ಒಂದೇ ಮನಸ್ಸಿನಿಂದ ನಾವು ಕರ್ತನನ್ನ ಹಾಡುಗಳಿಂದ, ಸ್ತೋತ್ರಗಳಿಂದ, ಅನ್ಯ ಭಾಷೆಗಳಿಂದ ನಾವು ಕರ್ತನನ್ನ ಮಹಿಮೆ ಪಡಿಸೋಣ. ದೇವರ ವಾಕ್ಯ ಇರ್ತದೆ, ಆತನು ದೂರದಲ್ಲಿರುವವನಿಗೂ ಸಮೀಪದಲ್ಲಿರುವಂತಾತನು ದೇವರಾಗಿದ್ದಾನೆ. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇರುತ್ತೇನೆ ಎಂದು ಹೇಳಿದಂತ ದೇವರು. ನಾನು ನಿಮ್ಮ ನಡುವೆ ತಿರುಗಾಡುವೆನು, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು, ನಾನು ನಿಮಗೆ ದೇವರಾಗಿರುವೆನು, ನೀವು ನಿಮಗೆ ಪ್ರಜೆಯಾಗಿರುವಿರಿ ಎಂದು ಹೇಳಿದ ನಮ್ಮ ಕರ್ತನು ಇವಕ್ಕೆ ಆರಾಧನೆ ಕೂಟದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಸರ್ವಶ್ರೇಷ್ಠನು, ಸರ್ವಶಕ್ತನು, ಸರ್ವವ್ಯಾಪಿಯಾದ ನಮ್ಮ ಯೇಸು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿ ನಾವು ಆತನಿಗೆ ಸಂತೋಷ ಪಡೋಣ. ದೇವರವಾಗಿ ಹೇಳ್ತದೆ, ನಿನ್ನ ದರ್ಶನವನ್ನ ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ ಎಂಬುದಾಗಿ. ಹೌದು, ನಾವು ಕರ್ತನ ಎದುರು ನೋಡುತ್ತಾ ಆತನನ್ನು ಸ್ತುತಿಸಿ ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಆತನ ಮುಂದೆ ಬಂದಿದ್ದೇವೆ. ನಾನು ನಂಬುತ್ತೇನೆ ದೇವರ ಮಕ್ಕಳು, ನೀವೆಲ್ಲರೂ ನಿಮ್ಮನ್ನು ಸಿದ್ಧಪಡಿಸಿಕೊಂಡು ಈ ಕೂಟದಲ್ಲಿ ನೀವು ಪಾಲುಗಾರಾಗುವುದಕ್ಕಾಗಿ ನಿಮ್ಮ ಮನೆಯಲ್ಲಿಯೇ ನೀವು ಆರಾಧನೆಗೆ ಸಿದ್ಧವಾಗಿ ಕುಳಿತುಕೊಂಡಿದ್ದಾರೆ ಎಂದು ನಾನು ನಂಬುತ್ತೇನೆ. ನಾನು ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಸಂತೋಷವಾಗಿ ಕರ್ತನನ್ನ ಈ ದಿನ ಹಾಡುಗಳಿಂದಲೂ ಸ್ತುತಿ ಸ್ತೋತ್ರಗಳಿಂದಲೂ ನಾವು ಕರ್ತನನ್ನ ಆರಾಧಿಸೋಣ, ಮಹಿಮೆಪಡಿಸೋಣ. ನೀವಿರುವ ಸ್ಥಳದಲ್ಲಿ ಚಪ್ಪಾಳೆಗಳನ್ನು ತಟ್ಟಿದ್ದ ನಿಮ್ಮ ಮನೆಯಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳು ಇರುವುದಾದರೆ ಅದನ್ನು ಸಹ ನೀವು ಪ್ಲೇ ಮಾಡಿಕೊಳ್ಳ್ರಿ, ಇಲ್ಲ ಕರಗಳನ್ನು ತಟ್ಟುತ್ತಾ ಆರಾಧಿಸಿ ನಾವು ಕರ್ತನನ್ನ ಮಹಿಮೆಪಡಿಸೋಣ. ನಮ್ಮ ಆತನ ಬರುವಿಕೆಗೆ ನಾವು ಸಿದ್ಧ ಆಗಬೇಕಂದ್ರೆ ಆತನ ಸಾನ್ನಿಧ್ಯದಲ್ಲಿ, ಆತನ ಸಮ್ಮುಖದಲ್ಲಿ ನಾವು ಹೋಗುವವರಾಗಿರಬೇಕು. ದೇವರು ಈ ದಿನದಲ್ಲಿ ನಮ್ಮನ್ನ ಸಿದ್ಧಪಡಿಸುವಂತ ದೇವನಾಗಿದ್ದಾನೆ. ಇರುವ ಸ್ಥಳದಲ್ಲಿನೇ ನಮಗಾಗಿ ನೀವೆಲ್ಲರೂ ಪ್ರಾರ್ಥಿಸಿರಿ. ನಾವು ಕೇವಲ 3 ಜನಗಳು ಮಾತ್ರ ನಾವಿಲ್ಲಿ ಕೂಟದಲ್ಲಿ ಆಲಯದಲ್ಲಿ ಇದ್ದೀವಿ. ಕಾರಣ ಆನ್ಲೈನ್ ಸರ್ವಿಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಇದ್ದೀವಿ. ಇದಕ್ಕೆ ಯಾವ ತಡೆಗಳು ಬರದಂತೆ ದೇವರ ಮಕ್ಕಳೇ ನಮಗಾಗಿ ಪ್ರಾರ್ಥನೆ ಮಾಡ್ರಿ. ಬನ್ನಿ, ನಾವು ಕರ್ತನನ್ನ ಆರಾಧನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಆರಾಧನೆ ನಿಮ್ಮನ್ನು ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ
ಸಂತೋಷವಾಗಿ ನೀವು ಕರ್ತನನ್ನ ಆರಾಧಿಸುತ್ತೇನೆ ನಾನು ನಂಬುತ್ತೇನೆ. ಆಮೆನ್. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯೋ ಹರಡುತ್ತಿದೆ, ನಿನ್ನ ಮಹಿಮೆ ಹಿಡಿಯುತ್ತಿದೆ. ಕೃಪೆಯೋ ಹರಡುತ್ತಿದೆ, ನಿನ್ನ ಮಹಿಮೆ ಹಿಡಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ
ಆರಾಧಿಸೋಣ. ಆತನು ಒಳ್ಳೆಯವನು, ಆತನು ನಮಗೆ ಎಂದಿಗೂ ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಮನುಷ್ಯನಾದರೂ ಉಪಕಾರ ಮಾಡಿದರೆ ಅದಕ್ಕೆ ಪ್ರತ್ಯುಪಕಾರವನ್ನ ಎದುರು ನೋಡುವವನಾಗಿರ್ತಾರೆ ಮನುಷ್ಯನು. ಹಾಗೆ ಅಲ್ಲ, ಆತನು ಎಂದಿಗೂ ಉಪಕಾರಿಯಾಗಿರುವಂತ ದೇವರು. ಆತನು ನಿತ್ಯ ನಿರಂತರವೂ ಸಹ ನಮಗಾಗಿ ಅದ್ಭುತಗಳನ್ನ, ಉಪಕಾರಗಳನ್ನ, ಬಿಡುಗಡೆಗಳನ್ನ ಯಾವಾಗಲೂ ಆತನು ಮಾಡುವ ದೇವರಾಗಿದ್ದಾನೆ. ದೇವರಿಗೆ ಹೇಳಿದರು, ನೀನನ್ನು ನಂಬಿದರೆ ನಿನ್ನ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಆತನನ್ನು ವಿಶ್ವಾಸಿಸುವವರು, ಆತನ ನಾಮದಲ್ಲಿ ಭರವಸೆ ಇಡುವವರು, ಆತನ ನಾಮದಲ್ಲಿ ನಂಬಿಕೆ ಇಡುವವರು ಎಂದಿಗೂ ಶ್ರಮದ ಬಿಡುವುದಿಲ್ಲ, ಅವರು ಎಂದಿಗೂ ಸೋಲು ಕಾಣುವುದಿಲ್ಲ, ಅವರು ಎಂದಿಗೂ ಸದುತ್ತರವನ್ನು ಹೊಂದುವರಾಗಿರುತ್ತಾರೆ. ಕಾರಣ ಆತನ ನಾಮ ಎಲ್ಲ ನಾಮಗಿಂತ ಶ್ರೇಷ್ಠವಾಗಿ ಉನ್ನತವಾಗಿರುವಂಥದ್ದು ಯೇಸುವಿನ ನಾಮ. ಆತನು ಪ್ರತಿಯಾಗಿ ಏನನ್ನು ಬಯಸದ ದೇವರೇ. ಆತನು ಆರಾಧಿಸಿದರೆ ಸಾಕು, ಆತನನ್ನು ಸ್ತುತಿಸಿದರೆ ಸಾಕು, ಆತನು ಸಂತೋಷಗೊಳ್ಳುವ ದೇವರಾಗಿದ್ದಾನೆ. ಮತ್ತೊಂದು ಸಲ ಕರ್ತನನ್ನು ಆರಾಧಿಸೋಣ. ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಜೀವಾಂತ್ಯ ದಿನವೆಲ್ಲ ಆರಾಧನೆ. ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಜೀವಾಂತ್ಯ ದಿನವೆಲ್ಲ ಆರಾಧನೆ.
ಆರಾಧಿಸ್ತೇವೆ. ನೀನು ಎಲ್ ಶಡಾಯ್, ನೀನು ಸರ್ವಶಕ್ತನಾದ ದೇವರು. ನಿನಗೆ ಯಾವ ಕಾರ್ಯಗಳು, ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲ. ಯೆಹೋವ ರಾಫ, ನೀನೆಂಥ ರೋಗವಾದರೂ ನನ್ನ ಗುಣಪಡಿಸುವಂತ ದೇವರು. ನಿನ್ನ ನಾಮವೇ, ನಿನ್ನ ರಕ್ತವೇ ನಮ್ಮನ್ನು ಗುಣಪಡಿಸುವಂತ. ಎಲ್ಲಿ ರೋಗಿ ನಮ್ಮನ್ನೆಲ್ಲ ಪರಿಸ್ಥಿತಿಯಲ್ಲಿಯೂ ನಮ್ಮನ್ನು ನೋಡುವ ದೇವರು ನೀವಾಗಿದ್ದೀರಾ. ಯೆಹೋವ ಶಾಲೋಮ್, ಎಲ್ಲ ಸಮಯದಲ್ಲಿ ನಮಗೆ ಸಮಾಧಾನ ಕೊಡುವಂತ ದೇವರು. ಯೆಹೋವ ನಿಸ್ಸಿ, ನಮಗೆಲ್ಲ ಮಾರ್ಗದಲ್ಲಿ ನಮಗೆ ಜಯವನ್ನು ಕೊಡುವಂತ ದೇವರು ನೀವಾಗಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಮ್ಮನ್ನ ಅನುದಿನವೂ ಕೈ ಹಿಡಿದು ನಡೆಸುವ ಯೆಹೋವ ರೂಪ, ನೀನು ಒಳ್ಳೆ ಕುರುಬನಾಗಿದೆ ಸ್ವಾಮಿ. ನಿಮಗೆ ಸ್ತೋತ್ರ. ನೀನು ಉನ್ನತ ದೇವನ್, ಮಹೋನ್ನತ ದೇವನ್. ಅಪ್ಪ, ನಾವು ನಿಮ್ಮನ್ನು ಆರಾಧಿಸ್ತೇವೆ. ಮತ್ತೊಂದು ಆವೃತ್ತಿ ಕರ್ತನನ್ನು ಆರಾಧಿಸ್ತೇವೆ. ಉನ್ನತ ದೇವನಿಗೆ ಆರಾಧನೆ, ಮಹೋನ್ನತ ರಾಜನಿಗೆ ಆರಾಧನೆ. ಉನ್ನತ ದೇವನಿಗೆ ಆರಾಧನೆ, ಮಹೋನ್ನತ ರಾಜನಿಗೆ ಆರಾಧನೆ. ಆರಾಧನೆ, ಆರಾಧನೆ, ಮಹಿಮೆಯ ಕರ್ತನಿಗೆ ಆರಾಧನೆ. ಆರಾಧನೆ, ಆರಾಧನೆ, ಮಹಿಮೆಯ ಕರ್ತನಿಗೆ ಆರಾಧನೆ.
ಸಮಯದಲ್ಲಿ. ಹೌದು ಸ್ವಾಮಿ, ಉನ್ನತವಾದ ದೇವನು ನೀನು ಕರ್ತನೆ. ನಿನ್ನ ನಾಮಕ್ಕೆ ನಿನಗೆ ಸರಿಸಮಾನವಾಗಿ ಈ ಲೋಕದಲ್ಲಿ ಒಬ್ಬನೂ ಇಲ್ಲ, ಹಿಂದೆಯೂ ಇರಲಿಲ್ಲ, ಇವತ್ತು ಇನ್ನು ಮುಂದೆಯೂ ಯಾರು ಇಲ್ಲ ಕರ್ತನೆ. ಶ್ರೇಷ್ಠವಾದ ನಾಮವನ್ನು ಹೊಂದಿರುವ ಸಕಲ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಟ್ಟಗಳು ಗುಡ್ಡಗಳು ಸಮುದ್ರಗಳು ಪರಲೋಕದಲ್ಲಿರುವ ಸಕಲ ದೇವದೂತರು ಎಲ್ಲ ಮನುಷ್ಯರು ಅಡ್ಡ ಬಿದ್ದು ಆರಾಧಿಸುವಂತ ಏಕೈಕ ನಾಮ ನಿನ್ನದು ಕರ್ತನೆ. ಆ ಉನ್ನತ ನಾಮವನ್ನ ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದಂತ, ನಮ್ಮ ಪಾಪಗಳಿಗಾಗಿ ಬಲಿಯಾದಂತ, ನಮ್ಮ ಶಾಪಗಳಿಗಾಗಿ ಬಲಿಯಾದಂತ, ನಮ್ಮ ರೋಗಗಳಿಗಾಗಿ ಬಲಿಯಾದಂತ ಆ ನಿನ್ನ ತ್ಯಾಗವನ್ನ, ಆ ಮರಣವನ್ನ ನಾವು ನೆನೆಸ್ತೇವೆ ರಾಜ. ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ ದೇವರು, ನಮಗೆ ನಿತ್ಯ ಜೀವನ ಕೊಟ್ಟಂತ ದೇವರು. ಅಲ್ಪರು ದೀನರು ದರಿದ್ರರು ಯಾರಿಗೂ ಬೇಡವಾಗಿ ಬಿದ್ದ ನಮ್ಮನ್ನ ಸ್ವಾಮಿ ನೀನು ಹೆಸರಿದು ಕರೆದು ಆರಿಸಿಕೊಂಡು ಅಮೂಲ್ಯವಾದ ನಿತ್ಯ ಜೀವವನ್ನು ಕೊಟ್ಟು ಪರಲೋಕದ ಜೀವವಾದರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ನೀನು ಬರೆದಿದ್ದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಎಲ್ಲಿಯೂ ನಮ್ಮ ಹೆಸರು ಬರೆಯಲ್ಪಡದೇ ಇದ್ದರೂ ಲೋಕದಲ್ಲಿ ನೀನು ಬರೆದಿದ್ದಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮಗಳೇ ಮಗನೇ ಮಗಳೇ ಎಂದು ಪ್ರೀತಿಯಿಂದ ಕರೆಯುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಕಡೆಗೆ ಹೋದ ನನ್ನನ್ನ ಕುರುಬನು ತನ್ನ ಕುರಿಯನ್ನು ಹುಡುಕುವ ಹಾಗೆ ನೀ ನನ್ನನ್ನು ಹುಡುಕಿ ಬಂದ ದೇವರಾಗಿದ್ದೀರ ಸ್ವಾಮಿ. ನಿಮಗೆ ಸ್ತೋತ್ರ. ನಾವು ಆರಾಧಿಸುತ್ತೇವೆ. ಮತ್ತೊಂದು ಆವತ್ತಿನ ವಿರುವ ಸ್ಥಳಗಳಲ್ಲಿ ಕರಗಳ ಮೇಲೆಗೆ ಎತ್ತಿ ನಾವು ಕರ್ತನನ್ನ ಕೊನೆ ಹಾಡುಗಳ ಮೂಲಕ ನಾವು ಕರ್ತನನ್ನು ಆರಾಧಿಸೋಣ. ಜೀವವುಳ್ಳ ದಿನವೆಲ್ಲ ಸ್ತುತಿಸಬೇಕಯ್ಯ, ಉಸಿರಿರುವ ದಿನವೆಲ್ಲವೂ ಆರಾಧಿಸಬೇಕಯ್ಯ. ಜೀವವುಳ್ಳ ದಿನವೆಲ್ಲ ಸ್ತುತಿಸಬೇಕಯ್ಯ, ಉಸಿರಿರುವ ದಿನವೆಲ್ಲವೂ ಆರಾಧಿಸಬೇಕಯ್ಯ, ಆರಾಧಿಸಬೇಕಯ್ಯ. ನಿನ್ನ ಆರಾಧಿಸುವ ಆಸೆ ಅಯ್ಯ, ಆತ್ಮದಿಂದ
worship you, Lord. Hallelujah. ಹೌದು ಸ್ವಾಮಿ, ಉಸಿರಿರುವ ದಿನವೆಲ್ಲವೂ ಬದುಕಿರುವ ದಿನವೆಲ್ಲವೂ ರಾಜ ನಾವು ನಿಮ್ಮನ್ನು ಆರಾಧಿಸಬೇಕಪ್ಪ, ನಿಮ್ಮನ್ನು ಸ್ತುತಿಸಬೇಕು ಸ್ವಾಮಿ. ಹೌದು, ಅಷ್ಟೊಂದು ಅದ್ಭುತಗಳು ಉಪಕಾರಗಳನ್ನ ನಮ್ಮ ಜೀವನದಲ್ಲಿ ಎಷ್ಟು ಬಿಡುಗಡೆಗಳನ್ನ ಮಾಡಿದ್ದೀರಾ. ಒಂದು ಕ್ಷಣವು ನಮ್ಮನ್ನು ಮರೆಯದೆ ಅಂಗೈಯಲ್ಲಿ ಎತ್ತಿಕೊಂಡು ನಮ್ಮನ್ನ ಅನ್ನದಿಲ್ಲ ಭಾರವನ್ನು ಹೊತ್ತುಕೊಂಡು ನಮ್ಮನ್ನು ನೀವು ನಡೆಸ್ತಾ ಇದ್ದೀರಾ ರಾಜ. ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಮ್ಮ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ನಮ್ಮನ್ನು ಅನುದಿನವೂ ಕಾಯುವ ದೇವರು ನೀವಾಗಿದ್ದೀರಾ. ಸೈತಾನನ ಸಿಂಹೋಪಾದಿಯನ್ನು ರಚಿಸುತ್ತಾ ಯಾರನ್ನು ನುಂಗಲಿಗೆಂದು ಈ ಲೋಕದಲ್ಲಿ ತಿರುಗುವಾಗ ಆ ಸೈತಾನನ ಎಲ್ಲ ಬಂಧನಗಳಿಂದ ಹೋರಾಟಗಳಿಂದ ನಮ್ಮನ್ನು ಬಿಡಿಸಿ ಅನುದಿನ ನಮ್ಮನ್ನು ಕಾಯುವ ದೇವರು. ರೋಗಗಳಿಂದ ಹೋರಾಟಗಳಿಂದ ಇಕ್ಕಟ್ಟುಗಳಿಂದ ಶೋಧನೆಗಳಿಂದ ನಮ್ಮನ್ನು ಬಿಡಿಸಿ ಕಾಯ್ತಾ ಇರುವಂತ ದೇವರು. ಪಾಪ ಕಣ್ಮಣಿಯ ಹಾಗೆ ನಮ್ಮನ್ನು ಕಾಯುವ ದೇವರೇ, ನಿಮಗೆ ಸ್ತೋತ್ರ. ಮನ ಮರುಗುವ ದೇವರು, ಸಂತೈಸುವ ತಾಯಿಯಾದಂತ ದೇವರು, ನನಗೆಂದಿಗೂ ಕೈ ಬಿಡದಂತ ದೇವರು, ನನಗಾಗಿ ಜೀವವನ್ನು ಕೊಟ್ಟಂತ ದೇವರೇ. ಅಪ್ಪ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಆರೈಕೆ ಮಾಡುತ್ತೇವೆ ಅಪ್ಪ. ಅಪ್ಪ ಜೀವಾಂತ ದಿನವೆಲ್ಲ ನಾವು ನಿಮ್ಮನ್ನು ಆರಾಧಿಸ್ತೇವೆ. ತಂದೆ, ಮಗ, ಪವಿತ್ರಾತ್ಮನಾದಂತ ದೇವರೇ, ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ನಿಮ್ಮ ವಾಕ್ಯವನ್ನು ಪ್ರೀತಿಸ್ತೇವೆ, ನಿಮ್ಮ ನಾಮವನ್ನು ಪ್ರೀತಿಸ್ತೇವೆ, ನಿಮ್ಮ ಮಾರ್ಗಗಳನ್ನು ಪ್ರೀತಿಸ್ತೇವೆ ರಾಜ. ಅಪ್ಪ ನೀನೆಷ್ಟು ಅದ್ಭುತನಾದಂತ ದೇವರು ಸ್ವಾಮಿ, ಎಷ್ಟು ಪ್ರೀತಿ ಸ್ವರೂಪನಾದಂತ ದೇವರು ಸ್ವಾಮಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಪಾದದ ಧೂಳಿನ ಕಣಕ್ಕೂ ನಾವು ಸಮಾನರಲ್ಲ, ಅಷ್ಟು ಶ್ರೇಷ್ಠವಾದಂತ ದೇವರು ನೀವು ಸ್ವಾಮಿ. ನೀವು ಗುಡಿಗಳಲ್ಲಿ ಅಪ್ಪ ವಾಸಿಸುವ ಆ ದೇವರಲ್ಲ, ಕಲ್ಲು ಮಣ್ಣುಗಳಲ್ಲಿ ವಾಸಿಸುವ ದೇವರಲ್ಲ. ನೀವು ಸದಾ ನಮ್ಮ ಹೃದಯದಲ್ಲಿ ವಾಸಿಸುವ ದೇವರು. ಈ ಶರೀರವೇ ನಿನ್ನ ದೇಹವೇ ನನ್ನ ಆಲಯ ಎಂದು ಹೇಳಿದಂತ ದೇವರು, ಪವಿತ್ರಾತ್ಮನಿಗೆ ಗರ್ಭಗುಡಿ ಎಂದು ಹೇಳಿದಂತ ದೇವರು ಸ್ವಾಮಿ. ನಮ್ಮಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ ಅಪ್ಪ. ನೀನು ಬಂದು ನಮ್ಮಲ್ಲಿ ವಾಸ ಮಾಡುವ ಹಾಗೆ ನಮ್ಮನ್ನು ಶ್ರೇಷ್ಠರಾಗಿ ಯೋಗ್ಯರಾಗಿ ನಮ್ಮನ್ನು ಮಾಡು ದೇವರೇ. ನಿನ್ನ ನಾಮವನ್ನ, ನಿನ್ನ ಸಾನ್ನಿಧ್ಯವನ್ನ ಹೊತ್ತು ನಡೆಯುವ ಕೃಪೆ ನಮಗೆ ಕೊಡಪ್ಪ. ನಿನ್ನ ಮಹಿಮೆಯಿಂದ ಪ್ರಸನ್ನತೆಯಿಂದ ನಮ್ಮನ್ನು ನೀನು ಯಾವಾಗಲೂ ತುಂಬಿಸು ಸ್ವಾಮಿ. ಕರ್ತನೇ, ಆರಾಧನೆ ಭಾಗ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮೊದಲ ಭಾಗಗಳನ್ನು ಆಶೀರ್ವಾದ ಮಾಡು ಅಪ್ಪ. ಈ ಆಲಯಗಳ ಆರಾಧಿಸಿದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಕರ್ತನೇ. ಬಂದಂತ ನಮ್ಮ ಸಹೋದರರು ಸಹ ಆಶೀರ್ವದಿಸು. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ಭಜನೆಗಳ ಮುಂದೆ ಬಂದು ವಾಕ್ಯ ಭಾಗಕ್ಕಾಗಿ ಮುಂದಿನ ಭಾಗಕ್ಕಾಗಿ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪರಿಶುದ್ಧ ತಂದೆ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಪ್ಪ, ಹೌದು ಕರ್ತನಪ್ಪ, ಇದು ಬಂದು ಮುಂಬಾಗಿ ಬಂದು ಆರಾಧನೆ ಹೊರಟಿರುವ ನಮ್ಮ ಸಮಯ ಕೊಟ್ಟಿದ್ದ ಕಾರಣವನ್ನು ಸ್ತೋತ್ರ ಮಾಡುತ್ತೇವೆ ರಾಜನಪ್ಪ. ಹೌದು ಕರ್ತನೆ ಬಾಯಿ ಕೊರವಾದ ರಾಜನಪ್ಪ, ಧಾನ ರಾಜನಪ್ಪ, ಬಾವು ಲಾಭ ಮಾಡಿದವರಪ್ಪ. ಆದರೂ ಕರ್ತನಪ್ಪ, ಸಭೆಯಲ್ಲಿ ಅವರು ಆರಾಧನೆ ಮಾಡೋದನ್ನು ಅನುಭವ ಒಳ್ಳೆ ಕೊಟ್ಟಿದ್ದ ಕಾರಣವನ್ನು ಸ್ತೋತ್ರ ರಾಜನಪ್ಪ. ಯಾರು ಮುಖಾಂತರ ನೋಡುವಂತ ಎಲ್ಲ ಹಾಗೂ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡೋದು ರಾಜನಪ್ಪ. ಮೂರನೇ ಬಂಧುಗಳು ಆರಾಧನೆ ಮಾಡುವಂತೆ ಒಳ್ಳೆಯ ಸ್ತೋತ್ರ ಮಾಡುತ್ತೇವೆ. ಮುಂದೆ ನಡೆಯುವಂತ ಎಲ್ಲ ಭಾಗ ನೀನೇ ಆಶೀರ್ವಾದಗೊಳಿಸು ರಾಜನಪ್ಪ. ವಾಕ್ಯ ಭಾಗವನ್ನು ಆಶೀರ್ವದಿಸು ರಾಜನಪ್ಪ. ಬಾಯಿ ಸಭೆಗೆ ಅವರು ಕರ್ತನಪ್ಪ, ಸಭೆಗೆ ಯಾವ್ದು ಅಡ್ಡದ ನೀನೇ ಕಾಪಾಡೋ ರಾಜನಪ್ಪ. ಇಲ್ಲಿ ಅಕ್ಕಪಕ್ಕ ಕರ್ತನಪ್ಪ, ಯಾವ ತೊಂದರೆ ಮಾಡೋದು ನೀನೇ ಕಾಪಾಡಬೇಕಾದ ಪ್ರಾರ್ಥನೆ ಮಾಡುತ್ತೇವೆ ರಾಜನಪ್ಪ. ಎಲ್ಲ ಸ್ತುತಿಗಳ ನಮ್ಮ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆಯೇ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಮತ್ತೊಂದು ಆವೃತ್ತಿ. ಮುಖ್ಯವಾಗಿ ಈ ಲಾಕ್ಡೌನ್ ಆಗಿದ್ದಕ್ಕೆ ಕಾರಣ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಕೊರೋನಾ ವೈರಸ್ ಎಂಬ ರೋಗ ಇವತ್ತು ಬಿಟ್ಟು ಬಿಡದೆ ಬೆಂಬಿಡದೆ ಅನೇಕ ಲಕ್ಷಾಂತರ ಜನಗಳನ್ನು ಆವರಿಸ್ತಾ ಇದೆ. ನಮ್ಮ ಬೆಂಗಳೂರು ಪಟ್ಟಣದಲ್ಲಿ 20,000 ಜನಗಳ ಉತ್ತರ ಇದು ಆವರಿಸಿದೆ. ಬಹಳ ಜನಗಳು ಮರಣ ಹೊಂದಿದೆ, ಬಹಳ ಜನಗಳು ಅಡ್ಮಿಟ್ ಆಗಿದ್ದಾರೆ, ಕ್ವಾರಂಟೈನ್ ಆಗಿದ್ದಾರೆ. ಸೊ ಗೌರ್ಮೆಂಟ್ ನಮ್ಮ ಸುರಕ್ಷತೆಗೋಸ್ಕರ ಒಬ್ಬರಿಗೊಬ್ಬರಿಗೆ ಹರಡಬಾರದೆಂದು ನಮಗೆಲ್ಲರಿಗೂ ಮನೆಯಲ್ಲೇ ಇದ್ದು ಆರಾಧನೆ ಮಾಡ್ರಿ, ಮನೆಯಲ್ಲೇ ಇರಬೇಕೆಂದು ಅವರು 144 ಕರ್ಫ್ಯೂವನ್ನು ಜಾರಿ ಮಾಡಿದ್ದಾರೆ. ಆದರೂ ನಾವು ದೇವ ಮಕ್ಕಳಿಗೆ ಆರಾಧನೆಯನ್ನು ಮುಟ್ಟಿಸಬೇಕೆಂಬ ಭಾರದೊಂದಿಗೆ ನಾವು ಆದರೂ ಸಭೆಯಲ್ಲಿ ಬಂದು ಕೇವಲ 3 ಜನಗಳು ಮಾತ್ರ ನಾವು ಆನ್ಲೈನಲ್ಲಿ ನಿಮಗೆ ಈ ಕೂಟವನ್ನು ಆಮೇಲೆ ಮಾಡಬೇಕು, ನಿಮಗೆ ಈ ಕೂಟವನ್ನು ಕೊಡಬೇಕೆಂದು ನಾವು ಇಷ್ಟಪಟ್ಟು ಇದನ್ನು ಸಿದ್ಧಪಡಿಸಿದ್ದೇವೆ. ನಮಗಾಗಿ ಪ್ರಾರ್ಥಿಸಿ. ಮುಖ್ಯವಾಗಿ ಈ ಕೊರೋನಾ ವೈರಸ್ ನೀಗುವುದಕ್ಕಾಗಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ ಮತ್ತೆ ಲೋಕಕ್ಕೆ ಇದರಿಂದ ಬಿಡುಗಡೆ ಸಿಗಬೇಕು. ಮತ್ತೆ ಯಾವ ಈ ಸಭೆಗೆ ಬರುವ ದೈವ ಮಕ್ಕಳ ಮೇಲೆ ಬರಬಾರದು, ಸಭೆ ಒಳಗಡೆ ಬರಬಾರದು, ದೈವ ಸೇವಕರ ಮೇಲೆ, ಸಭೆಯಲ್ಲಿ ಇರುವ ಯಾವ ಮಕ್ಕಳ ಮೇಲೆ ಬರಬಾರದು. ಅದಕ್ಕಾಗಿ ನಾವು ಈ ಸಮಯದಲ್ಲಿ ನೀವಿರುವ ಸ್ಥಳದಲ್ಲಿ ಮತ್ತೆ ನಾವು ಒಟ್ಟಾಗಿದ್ದಕ್ಕಾಗಿ ಪ್ರಾರ್ಥಿಸೋಣ. ನನ್ನ ಸಹೋದರ ಮನುಷ್ಯರ ಮುಂದೆ ಬಂದು ಈ ರೋಗದ ಬಿಡುಗಡೆಗಾಗಿ ಕರ್ತನಲ್ಲಿ ನಾವು ಪ್ರಾರ್ಥಿಸುವಾಗ ನೀವೆಲ್ಲರೂ ಅದಕ್ಕಾಗಿ ಪ್ರಾರ್ಥನೆ ಮಾಡಿ.
ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಪರಿಶುದ್ಧಾತ್ಮನೆ, ಹಾಲೆಲೂಯಾ, ಜೀವ ರಕ್ತ ಜಯ ಜಯ. ಪರಿಶುದ್ಧಾತ್ಮನೆ ಸ್ತೋತ್ರ ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ಇಬ್ಬರು ಸೇರಿ ಸ್ವಾಮಿ ನಿಮ್ಮನ್ನು ಆರಾಧಿಸಲು ಸ್ವಾಮಿ, ನಿಮ್ಮ ವಾಕ್ಯವನ್ನು ಹೇಳಲು ಸ್ವಾಮಿ, ನಾವು ಕೇಳಲು ಸ್ವಾಮಿ. ಪರಿಶುದ್ಧಾತ್ಮನೆ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡುವಾತನೇ ನಿಮಗೆ ಸ್ತೋತ್ರ ಪರಿಶುದ್ಧಾತ್ಮನೆ. ಹೌದು ಸ್ವಾಮಿ, ಆ ರೀತಿ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪರಿಶುದ್ಧಾತ್ಮನೆ. ಹೌದು ಸ್ವಾಮಿ, ನಮ್ಮನ್ನು ಆರಿಸುವಾಗ ಸ್ವಾಮಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಂತೆ ಸ್ವಾಮಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಪರಿಶುದ್ಧಾತ್ಮನೆ. ಹೌದು ಸ್ವಾಮಿ, ಅದೇ ರೀತಿಯಲ್ಲಿ ಸ್ವಾಮಿ ಕೊರೋನಾ ವೈರಸ್ ಅನ್ನು ಸಹ ಸ್ವಾಮಿ ಯೇಸುವಿನ ನಾಮದಲ್ಲಿ ಮುಕ್ತಗೊಳಿಸಬೇಕು ಪರಿಶುದ್ಧಾತ್ಮನೆ. ಹೌದು ಸ್ವಾಮಿ, ಏನು ತಿಳಿಯದ ಮಕ್ಕಳು ಸ್ವಾಮಿ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಯೇಸುವೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಪರಿಶುದ್ಧಾತ್ಮನೆ. ಸ್ತೋತ್ರಮಯ್ಯ, ಅವರ ಆತ್ಮಗಳನ್ನು ಸಹ ಸ್ವಾಮಿ ಮುಟ್ಟುವಂತೆ ಮಾಡುವಾತನೇ ನಿಮಗೆ ಸ್ತೋತ್ರ ಪರಿಶುದ್ಧಾತ್ಮನೆ. ಹಾಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ಹೌದು ಪರಿಶುದ್ಧಾತ್ಮನೆ ಸ್ವಾಮಿ, ಕೊರೋನಾ ವೈರಸ್ ಸ್ವಾಮಿ ಯೇಸುವಿನ ನಾಮದಲ್ಲಿ ಭಯಗೊಳ್ಳಲು ಸ್ವಾಮಿ ಆಯ್ಕೆ ಮಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಪರಿಶುದ್ಧಾತ್ಮನೆ. ಹೌದು ಸ್ವಾಮಿ, ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸ್ವಾಮಿ ಕುಗ್ಗಿ ಹೋಗಿದೆ ಯೇಸುವೆ. ಹೌದು ಸ್ವಾಮಿ, ಎಷ್ಟೋ ಜನರು ಕೆಲಸದಿಲ್ಲದೆ ಸ್ವಾಮಿ ನಾನಾ ರೀತಿಯಲ್ಲಿ ನರಳುತ್ತಿದ್ದಾರೆ ಪರಿಶುದ್ಧಾತ್ಮನೆ. ಹೌದು ಸ್ವಾಮಿ, ಅವರಿಗೆ ಬೇಕಾದಂಥ ಪ್ರತಿಯೊಂದು ಅಗತ್ಯ ವಸ್ತುಗಳನ್ನು ನೀಡುವಂತಹ ಪರಿಶುದ್ಧಾತ್ಮನೆ. ಆ ರೀತಿ ಮಾಡೋದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಮಯ್ಯ. ಹೌದು ಸ್ವಾಮಿ, ಆಮೇಲೆ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವಂತಹ ಸ್ವಾಮಿ ಒಂದೊಂದು ಕುಟುಂಬಗಳನ್ನು ಸ್ವಾಮಿ ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಕುಟುಂಬಗಳಲ್ಲಿರುವಂತಹ ಒಂದೊಂದು ಮಕ್ಕಳನ್ನು ಸ್ವಾಮಿ ಈ ಸಮಯದಲ್ಲಿ ಸ್ವಾಮಿ ದೇವರ ವಿಷಯದಲ್ಲಿ ಹೆಚ್ಚಾಗಿ ಸ್ವಾಮಿ ಮಕ್ಕಳು ಬೆಳೆಯುವಂತೆ ಸ್ವಾಮಿ ಮಕ್ಕಳಿಗೆ ಜ್ಞಾನವನ್ನು ಶಕ್ತಿಯನ್ನು ಕೊಟ್ಟು ಸ್ವಾಮಿ ಬಲಪಡಿಸು ಸ್ವಾಮಿ. ಹೌದು ಸ್ವಾಮಿ, ಯಾರ್ಯಾರ ಕುಟುಂಬಗಳಲ್ಲಿ ಸ್ವಾಮಿ ಅದೇ ರೀತಿ ವಯಸ್ಸಾಗಿರುವ ಸ್ವಾಮಿ ಪರಿಶುದ್ಧಾತ್ಮನೆ ಸ್ವಾಮಿ ಅವರನ್ನು ಸಹ ಸ್ವಾಮಿ ಆರೋಗ್ಯವನ್ನು ಕೊಟ್ಟು ಸ್ವಾಮಿ ಕಾಪಾಡುವ ಆತನಿದೆಯಾ ಪರಿಶುದ್ಧಾತ್ಮನೆ. ಆಲಿಸಿ ಮಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಪರಿಶುದ್ಧಾತ್ಮನೆ. ಈ ಒಳ್ಳೆಯ ಸಮಯದಲ್ಲಿ ಸ್ವಾಮಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಆ ರೀತಿ ಮಾಡೋದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಪರಿಶುದ್ಧಾತ್ಮನೆ. ಯೇಸುವಿನ ಮುಂದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ. ಥ್ಯಾಂಕ್ ಯು ಬ್ರದರ್. ಕರ್ತನನ್ನು ಆಶೀರ್ವದಿಸಲಿ. ನಮ್ಮೊಂದಿಗೆ ಪ್ರಾರ್ಥನೆ ಮಾಡಿದ ದೇವರ ಮಕ್ಕಳೇ, ನಿಮ್ಮನ್ನು ಕರ್ತನ ಆಶೀರ್ವಾದ ಮಾಡಿ. ದೇವರ ವಾಕ್ಯ ಜಕಾರ್ಯದಲ್ಲಿ 13ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾ ಇದೆ. ಜಕಾರ್ಯ 13ನೇ ಅಧ್ಯಾಯ 1ನೇ ವಾಕ್ಯ, ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದನ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ. ಆ ದಿನದಲ್ಲಿ ಆ ಪಾಪವನ್ನು ಮತ್ತೆ ಅಶುಚಿಯನ್ನ ಆಮೇಲೆ ಪರಿಹರಿಸತಕ್ಕಂಥ ಒಂದು ಬುಗ್ಗೆ. ಆ ಬುಗ್ಗೆ ಯಾರು? ಯೇಸು ಕ್ರಿಸ್ತನು. ಆ ಬುಗ್ಗೆ ಯಾರು? ಯೇಸು ಕ್ರಿಸ್ತನು, ನಮ್ಮ ಕರ್ತನು ಒಡೆಯನಾಗಿದ್ದಾನೆ. ಆತನು ನಮ್ಮ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯಾಗಿದ್ದಾನೆ. ಹಲ್ಲೆಲೂಯಾ. ಆತನ ದಿನದಲ್ಲಿ ಅಂದರೆ ಈ ದಿನಗಳಲ್ಲಿನೇ ನಮ್ಮ ಪಾಪಗಳನ್ನ, ನಮ್ಮಲ್ಲಿರುವ ಅಶುಚಿಗಳನ್ನ ಆತನು ಪರಿಹರಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ಏನ್ ಮಾಡಬೇಕು ಪಾಸ್ಟರ್ ಕೇಳೋದಾದ್ರೆ, ಆ ನಾಮದಲ್ಲಿ ನಂಬಿಕೆ ಇದ್ರಿ, ಅವರ ವಾಕ್ಯವನ್ನು ಅನುಸರಿಸಿರಿ. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. ಈ ವಾಕ್ಯ ಭಾಗವನ್ನು ಕರ್ತನಿಗೆ ಕೊಡುತ್ತೇನೆ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಮಹೋನ್ನತನು, ಪರಿಶುದ್ಧನು, ಸರ್ವಶಕ್ತನು, ಸದಾ ಜೀವಿಸುವ ಜೀವ ಸ್ವರೂಪನು, ಈಗ ಯುಗಾಂತರದಲ್ಲಿ ತಲಾಂತರದಲ್ಲಿ ಇರುವಂತಹ ದೇವರು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ಹೇಳಿದ ದೇವರು, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ನನ್ನ ನಂಬುವವನು ಸತ್ತನು ಬದುಕುತ್ತಾನೆ, ಬದುಕುತ್ತ ನನ್ನ ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದ ಆದಿ ಅಂತ್ಯ ಅಲ್ಪ ಉಮೇಗವಾಗಿರುವಂತ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಈ ಒಂದು ಒಳ್ಳೆಯ ದಿನದಲ್ಲಿ ಸಮಯದಲ್ಲಿ ನಿನ್ನ ಆಲಯಕ್ಕೆ ಬರುವಂತ ಆಮೇಲೆ ಒಂದು ಅನುಗ್ರಹ ಕೃಪೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಇದುವರೆಗೂ ಮಾಡಿಕೊಳ್ಳಿ ಸ್ತುತಿಸಿದ್ದೇವೆ, ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ದೇವರೇ, ನಿನ್ನ ಶ್ರೇಷ್ಠ ಜೀವವುಳ್ಳ ವಾಕ್ಯದ ಕಡೆಗೆ, ಪವಿತ್ರಾತ್ಮನಿಂದ ಬೆರೆಸಲ್ಪಟ್ಟಂತ ಜೀವ ಸ್ವರೂಪವಾಗಿರುವಂತ ವಾಕ್ಯದ ಕಡೆಗೆ, ಇಬ್ಬನಿ ಕತ್ತಿಗಳಿಗೆ ನಾವು ಹೋಗ್ತಾ ಇದ್ದೇವೆ. ನಿನ್ನ ವಾಕ್ಯ ನಮಗೆ ಅನುಗ್ರಹವಾಗಿರಲಿ, ನಮಗೆ ಆಶೀರ್ವಾದವಾಗಲಿ. ದೇವರಾತ್ಮನೆ ನಮ್ಮೊಂದಿಗೆ ಮಾತಾಡು. ನಮ್ಮ ಕೊರತೆಗಳು, ನಮ್ಮ ಇಕ್ಕಟ್ಟುಗಳು, ನಮ್ಮ ಕಷ್ಟಗಳು, ಕಣ್ಣೀರುಗಳು, ನಮ್ಮ ಬಲಹೀನತೆಗಳು ಈ ವಾಕ್ಯದ ಮೂಲಕ ನೀಗಲಿ ದೇವರೇ. ಇವತ್ತು ವಾಕ್ಯ ಕೇಳುವ ಪ್ರತಿಯೊಬ್ಬರಿಗೂ ಆಶೀರ್ವಾದವು, ಅನುಗ್ರಹವನ್ನ ಬಿಡುಗಡೆ ಮಾಡುವಂತದ್ದಾಗಿರಲಿ ಕರ್ತನೆ. ಇದು ಕೇಳುವ ಎಲ್ಲರಿಗೂ ಸಮಾಧಾನ ಉಂಟಾಗಲಿ, ಅವರ ಜೀವಿತದಲ್ಲಿ ಮಾನಸಾಂತರ ಉಂಟಾಗಲಿ ಕರ್ತನೆ. ಈ ವಾಕ್ಯದ ಮೂಲಕ ಪವಿತ್ರಾತ್ಮನೇ ನಿನ್ನ ಸಾನ್ನಿಧ್ಯವೆಲ್ಲರ ಮೇಲೆ ಸುರಿಸು. ನಿನ್ನ ಸಾನ್ನಿಧ್ಯ ನಮ್ಮ ಮನದಲ್ಲಿರಲಿ. ಮನುಷ್ಯ ಬುದ್ಧಿ ಜ್ಞಾನದ ಮಾತಾಡದ ಪವಿತ್ರಾತ್ಮನ ಬಲದಲ್ಲಿ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಥ್ಯಾಂಕ್ ಯು ಕರ್ತನೆ. ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮ ಮುಂದೆ ದೇವರ ಶ್ರೇಷ್ಠವಾದ ವಾಕ್ಯವನ್ನ ತರುವುದಕ್ಕೆ ದೇವರು ನನಗೆ ಕೃಪೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ನಿನ್ನೆ ದಿನ ಸಹ ನಾವು ಉಪವಾಸದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಎಲ್ಲ ಪ್ರತಿ ಆಲಯದಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡೋದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ರು.
ಇವತ್ತು ಸಹ ಉಪವಾಸದಲ್ಲಿ ನಾವು ಬರುವಂತೆ ದೇವರಿಗೆ ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಮುಖ್ಯವಾಗಿ ದೇವರು ಇವತ್ತು ಕೊಟ್ಟಂತ ವಾಕ್ಯ ಹೆಡ್ಲೈನ್ ಟಾಪಿಕ್, ನಮ್ಮಲ್ಲಿ ಪರಿಸಾಯರ ಗುಣಗಳು, ಪರಿಸಾಯ, ನ್ಯಾಯಶಾಸ್ತ್ರಗಳು, ಸದ್ದುಕಾಯರು, ಧರ್ಮೋಪದೇಶಕರೆಂಬ 4 ಪಂಗಡಗಳು, ಗುಂಪುಗಳು ಯೇಸು ಕ್ರಿಸ್ತನು ಇರುವಂತ ಕಾಲಗಳಲ್ಲಿ ಅವರಿದ್ದರು. ಸದ್ದುಕಾಯರು ಪುನರುತ್ಥಾನವನ್ನು ನಂಬುವವರಲ್ಲ, ಪರಿಸಾಯರು, ನ್ಯಾಯಶಾಸ್ತ್ರಿಗಳು ಇವರೆಲ್ಲರೂ ಯೇಸು ಕ್ರಿಸ್ತನನ್ನ ವಿಶ್ವಾಸಿಸುವ ಪಂಗಡವಾಗಿರಲಿಲ್ಲ. ಇವರು ಮೋಶೆಯನ್ನು, ಪ್ರವಾದಿಗಳ ಗ್ರಂಥಗಳನ್ನು ಮಾತ್ರ ಮಾತಾಡ್ತಾ ಇದ್ರು. ಬರಬೇಕಾದ ಕ್ರಿಸ್ತನು ಯೇಸುವೆ ಎಂದು ಅವರು ಅಂಗೀಕರಿಸಲಿಲ್ಲ. ಅವರು ಯೇಸು ಕ್ರಿಸ್ತನನ್ನ ವಿರೋಧಿಸ್ತಾ ಇದ್ರು. ಆದರೆ ಯೇಸು ಕ್ರಿಸ್ತನು ಯಾವಾಗಲೂ ಪರಿಸಾಯರಿಗೆ ಎಚ್ಚರಿಸ್ತಾ ಇದ್ದರು. ಪರಿಸಾಯರ ಸ್ವಭಾವಗಳು, ಪರಿಸಾಯರು ಮಾಡುವಂತ ಕಾರ್ಯಗಳು, ಪರಿಸಾಯರು ಜನಗಳ ಮೇಲೆ ಹಾಕುವಂತ ಭಾರ, ಅವರ ನಡೆನುಡಿ, ಅವರು ಮಾಡುವಂತ ಎಲ್ಲ ಕಾರ್ಯಗಳನ್ನ ಯೇಸು ಗದರಿಸ್ತಾ ಇದ್ದರು. ಈ ದಿನಗಳಲ್ಲಿ ನಮ್ಮಲ್ಲಿ ಏನಾದರೂ ಪರಿಸಾಯರ ಗುಣಗಳಿದೆಯೋ? ನಾವು ಗೊತ್ತಿಲ್ಲದ ಹಾಗೆ ಪರಿಸಾಯರ ಗುಣಗಳನ್ನು ನಾವು ಬೆಳೆಸ್ಕೊಂಡಿದ್ದೀವ? ಇಲ್ಲ ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೇನೂ ಕೆಲವು ಪರಿಸಾಯರ ಗುಣಗಳನ್ನು ನಾವು ಬಿಟ್ಟು ಹೋಗಿರುವ ಎಂದು ನಮ್ಮನ್ನ ನಾವು ಇವತ್ತು ವಿಚಾರಿಸಿಕೊಳ್ಳುವ, ಚಿಂತಿಸಿಕೊಳ್ಳುವ ಸಮಯ. ಕಾರಣ ಯೇಸು ಕ್ರಿಸ್ತನು ಹೇಳಿದ್ರು ಹೀಗೆ, ಪರಿಸಾಯರೇ ನೀವು ಸುಣ್ಣ ಹಚ್ಚಿದ ಸಮಾಧಿಯಾಗಿದ್ದೀರಿ ಅಂತ. ಹೊರಗಡೆ ನಾವು ಚೆನ್ನಾಗಿ ಕಾಣ್ತೇವೆ, ಒಳಗಡೆ ಕೊಳೆತು ನಾರುವ ವಾಸನೆ ಇದೆ ಎಂದು ದೇವರು ಹೇಳ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಆಧಾರವಾಗಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು 20ನೇ ವಾಕ್ಯವನ್ನ ವಚನವನ್ನ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳ್ತಾ ಇದೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ದೇವರು ಯಾಕೆ, ಯೇಸು ಕ್ರಿಸ್ತನು ಯಾಕೆ ಇದನ್ನ ಬೆಟ್ಟದಲ್ಲಿ ಕೂತುಕೊಂಡು ಪರ್ವತ ಪ್ರಸಂಗ ಮಾಡುವಾಗ ಅಲ್ಲಿ ಕೂಡಿ ಬಂದಂತ 5,000 ಮಂದಿ ಗಂಡಸರು, ಅವರ ಹೆಂಡತಿ ಮಕ್ಕಳೆಲ್ಲರಿಗೂ ಯೇಸು ಬೆಟ್ಟದಲ್ಲಿ ಕೂತುಕೊಂಡು ಪ್ರಸಂಗ ಮಾಡ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾದ ಹೆಸರು ಪರ್ವತ ಪ್ರಸಂಗ ಎಂಬುದಾಗಿ. ಬಹಳ ಪರ್ವತ ಪ್ರಸಂಗವನ್ನ ನಮ್ಮ ದೇಶದ ಮಹಾತ್ಮ ಗಾಂಧೀಜಿ ಅವರು ಸಹ ಮೆಚ್ಚಿಕೊಂಡು ಅದನ್ನು ಸಹ ತನ್ನ ಆತ್ಮ ಚರಿತ್ರೆಯಲ್ಲಿ ಅವರು ಇದನ್ನು ಬರೆದಿದ್ದಾರೆ. ಅವರು ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಯೇಸು ಕ್ರಿಸ್ತನ ಇದನ್ನ ಹೇಳಕ್ಕೆ ಕಾರಣ ಏನಂತಂದ್ರೆ, ನಾನು ನಿಮಗೆ ಮುಖ್ಯವಾಗಿ ಹೇಳಿದ್ದೇನೆ, ಇವತ್ತು ಅನೇಕ ಜನ ಈ ಲೋಕದಲ್ಲಿ ಹೀರೋ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಫಿಲಂ ಹೀರೋಗಳಿರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು. ಅವರು ಅವರದೇ ಆದ ಒಂದು ತತ್ವಗಳು, ಅವರದೇ ಆದಂತ ಒಂದು ಬಿಹೇವಿಯರ್ಸ್, ಅವರದೇ ಆದಂತ ಒಂದು ಕಾರ್ಯಗಳಿರ್ತದೆ. ಅದನ್ನ ಹಿಂಬಾಲಿಸುವಂತ ಜನಗಳಿರ್ತಾರೆ. ಅದೇ ಪ್ರಕಾರವಾಗಿ ಈ ಪರಿಸಾಯರು ಮತ್ತೆ ಶಾಸ್ತ್ರಿಗಳೆಂದು ದೇವರು ಹೇಳ್ತಾ ಇದ್ದಾರಲ್ಲ, ಇವರಲ್ಲಿಯೂ ಸಹ ಒಂದು ಉಪದೇಶಗಳಿದೆ. ಇವರು ಮಾಡುವಂತ ಉಪದೇಶಗಳಿದೆ. ಜನಗಳ ಮೇಲೆ ಇದೇ ರೀತಿ ನೀವು ನಡಿಬೇಕೆಂದು ಅವರು ಬೋಧಿಸ್ತಾರೆ. ನೀವು ಇದೇ ಪ್ರಕಾರ ಮಾಡಬೇಕೆಂದು ಅವರು ಬೋಧಿಸ್ತಾರೆ. ದೇವರು ಹೇಳ್ತಿದ್ದಾರೆ, ನೀವು ಅವರ ಮಾತುಗಳಿಗಿಂತ ಅವರು ಹೇಳುವ ಕಾರ್ಯಗಳಿಗಿಂತ ನಿಮ್ಮ ಕಾರ್ಯಗಳು ಬದಲಾಗದಿದ್ರೆ, ನಿಮ್ಮ ಮಾರ್ಗಗಳು ಬದಲಾಗದಿದ್ರೆ ನೀವು ಪರಲೋಕ ರಾಜ್ಯ ಸೇರೋದಿಲ್ಲ. ಯೇಸು ಹೇಳ್ತಾ ಇದ್ದಾರೆ, ನೀವು ಮನುಷ್ಯರನ್ನು ಹುಡುಕಿ ಅಲ್ಲ, ನೀವು ಮನುಷ್ಯರನ್ನ ಹಿಂಬಾಲಿಸೋದಕ್ಕಾಗ ನಾನು ನಿಮ್ಮನ್ನು ಕರೆದಿರುವಂತದ್ದು. ಇವತ್ತು ಅನೇಕ ಜನ ಯೇಸುವನ್ನ ಮಹಿಮೆ ಪಡಿಸೋಕ್ಕಿಂತ ಹೆಚ್ಚಾಗಿ ಸಭಾ ಸೇವಕರುಗಳನ್ನ ಮಹಿಮೆ ಪಡಿಸ್ತಾರೆ. ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ನಾನು ಅವರನ್ನ ಹಿಂಬಾಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವರು ನನ್ನ ಫೇವರಿಟ್ ಅಂತ, ಫೇವರಿಟ್ ತೊಂದರೆ ಇಲ್ಲ. ಆದರೆ ಎಲ್ಲರಿಗಿಂತ ಶ್ರೇಷ್ಠನಾಗಿರುವವರು ಯೇಸು ಕ್ರಿಸ್ತನ ಹೊರತು ಮತ್ತೆ ಯಾರೂ ಇಲ್ಲ ಈ ಲೋಕದಲ್ಲಿ. ಹುಟ್ಟಿದಾಗಿದ್ದ ಮರಣವನ್ನು ಅನುಭವಿಸಿ ಎದ್ದು ಪುನರುತ್ಥಾನವಾಗುವ ತನಕ ಒಂದು ಪಾಪವನ್ನು ಮಾಡದೆ ದೇವರ ವಾಕ್ಯದ ಪ್ರಕಾರನೇ ಭೂಲೋಕದಲ್ಲಿ ವಿಶುದ್ಧತೆಯಲ್ಲಿ ಜೀವಿಸಿರುವ ಒಬ್ಬರೇ ಒಬ್ಬರು ದೇವರಂದ್ರೆ ಯೇಸು ಕ್ರಿಸ್ತನಾಗಿದ್ದಾರೆ. ನಾನು ಸೇವಕನಾಗಿ ಇಲ್ಲಿ ನಿಂತಿದ್ರು ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ಅಸಹ್ಯವಾದಂತ ಪಾಪಗಳನ್ನು ಮಾಡಿರುವ ಮನುಷ್ಯನು ನಾನು. ನನ್ನನ್ನು ಹಿಂಬಾಲಿಸಿ ಎಂದು ನಾನು ಹೇಳಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ. ಹಲ್ಲೆಲೂಯಾ. ನಾವು ದೇವರು ಹೇಳ್ತಾ ಇದ್ದಾರೆ, ಯಾಕೆ ಈ ಪರಿಸಾಯರು ನ್ಯಾಯಶಾಸ್ತ್ರಿ ಎಂದು ದೇವರು ಶಬ್ದ ಎತ್ತುತ್ತಾ ಇದ್ದಾರೆ. ನಾವು ನೋಡೋಣ ಅವರ ಬಗ್ಗೆ. ನೋಡೋಣ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಹಲ್ಲೆಲೂಯಾ.
ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಆ ಗುಂಪಿನಲ್ಲಿರುವಂತ ಜನರಿಗೂ ಮತ್ತೆ ನನ್ನ ಶಿಷ್ಯರಿಗೂ ಹೇಳ್ತಾ ಇದ್ದಾರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತ್ಕೊಂಡಿದ್ದಾರೆ, ಆದರೆ ಅವರು ಏನೇನ್ ಹೇಳ್ತಾರೋ ಅದನ್ನೆಲ್ಲ ಮಾಡ್ರಿ, ಅಂದ್ರೆ ಅವ್ರು ಹೇಳೋದನ್ನ ಧರ್ಮಶಾಸ್ತ್ರ ವಾಕ್ಯ ಹೇಳಿ ಮಾಡ್ರಿ, ಅದನ್ನ ಕಾಪಾಡಿಕೊಳ್ಳ್ರಿ, ಆದ್ರೆ ಅವರ ನಡತೆಯ ಪ್ರಕಾರ ನಡಿಬೇಡ್ರಿ. ಈ ಮೋಶೆಯ ಪೀಠದಲ್ಲಿ ಅಂತಂದ್ರೆ ಅಂದ್ರೆ ಸೇವಕನ ಸ್ಥಾನದಲ್ಲಿ, ಯಾಜಕನ ಸ್ಥಾನದಲ್ಲಿ ಅವರು ಇರಬಹುದು, ಅವರು ಪ್ರಸಂಗ ಮಾಡುವ ಸ್ಥಾನದಲ್ಲಿ ಅವರು ನಿಂತಿರ್ಬೋದು, ಅವರು ಹೇಳುವ ಧರ್ಮಶಾಸ್ತ್ರದ ವಾಕ್ಯಗಳಾಗಿದ್ರೆ ಉಪದೇಶಗಳಾಗಿದ್ರೆ ಅದನ್ನ ಕೇಳ್ರಿ ಮತ್ತೆ ಅದನ್ನು ಕಾಪಾಡಿಕೊಳ್ಳ್ರಿ. ಆದರೆ ಆ ಫರಿಸಾಯ ಮತ್ತೆ ನ್ಯಾಯಶಾಸ್ತ್ರಿಗಳ ನಡತೆ ಪ್ರಕಾರ ನೀವು ನಡಿಬೇಡ್ರಿ. ಅವರು ಕೆಲವು 4ನೇ ವಾಕ್ಯ ಓದ್ರಿ. ಅವರು ಭಾರವಾದ ಗೋಡೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ. ದೇವರು ಹೇಳ್ತಾ ಇದ್ದಾರೆ, ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಮೇಲೆ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಅದರ ಬೆರಳಿನಿಂದ ಅವುಗಳನ್ನು ಮುಟ್ಟಬಲ್ಲರು. ಅವರು ತಮ್ಮ ಕೆಲಸಗಳೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ಆಮೇಲೆ ಇವಾಗ ಕೇಳಲು ಹೋಗುವ ಟಾಪಿಕ್ ಇದ್ದೇನೆ, ಜನಗಳು ಕಾಣಬೇಕೆಂದು ಮಾಡುವಂತ ಪ್ರಾರ್ಥನೆ. ಇಲ್ಲಿ ಜನಗಳು ನೋಡ್ಬೇಕೆಂದು ಹೇಳಿ ಇವರು ಕೆಲಸವನ್ನು ಮಾಡುತ್ತಾರೆ. ಜನಗಳು ನೋಡ್ಬೇಕು. ಇವತ್ತಿನ ದಿನಗಳಲ್ಲಿ ಗಮನ ಕೊಟ್ಟು ಕೇಳ್ರಿ, ನಮ್ಮನ್ನ ಪರಿಶೋಧಿಸ್ಕೋಬೇಕು. ಸಭೆಯಲ್ಲಿ ಬಂದು ಮಾಡುವಂತ ಪ್ರಾರ್ಥನೆ ದೇವರು ನೋಡ್ಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೀವಾ, ಇಲ್ಲ ಜನಗಳು ನಮ್ಮನ್ನ ನೋಡ್ಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೀವಾ? ನಾವು ಮಾಡುವಂತ ಆರಾಧನೆ, ನಾವು ಮಾಡುವಂತ ಅನ್ಯ ಭಾಷೆ ಆರಾಧನೆ ಜನಗಳು ನೋಡ್ಬೇಕೆಂದು ಮಾಡ್ತಾ ಇದ್ದೀವಾ, ದೇವರಿಗಾಗಿ ಮಾಡ್ತಾ ಇದ್ದೀವಾ? ನಾನು ಚೆನ್ನಾಗಿ ಪ್ರಾರ್ಥಿಸುವವನು ಎಂದು ಜನಗಳಿಗೆ ಗೊತ್ತಾಗಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಾ? ನಾನು ಎಲ್ಲರಿಗಿಂತ ದೊಡ್ಡ ಪ್ರಾರ್ಥನೆ ವೀರನೆ ತೆಗೆಸಿ ನಾನು ಪ್ರಾರ್ಥಿಸ್ತಾ ಇದ್ದೀನಾ? ನಾನು ಎಲ್ಲರಿಗಿಂತ ಶಕ್ತವಾಗಿ ಹಾಡುವವನು, ಅನ್ಯ ಭಾಷೆಯಲ್ಲಿ ಸ್ತುತಿಸುವವನು ಎಂದು ಹೇಳಿ ನೀವು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಮಾಡ್ತಾ ಇದ್ದೀರೋ, ಇಲ್ಲ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾಡ್ತಾ ಇದ್ದೀರೋ? ಈ ಫರಿಸಾಯರು ಶಾಸ್ತ್ರಿಗಳು ಇವರು ಜನಗಳನ್ನು ಮೆಚ್ಚಿಸುವುದಕ್ಕಾಗಿಯೇ ಮಾಡ್ತಾ ಇದ್ದಾರೆ ಎಂದು ಯೇಸು ಹೇಳ್ತಾ ಇದ್ದಾರೆ. ಜನಗಳು ನೋಡಬೇಕೆಂದು ಕೆಲಸ ಮಾಡ್ತಾ ಇದ್ದಾರೆ. ಜನಗಳ ಮುಂದೆ ವಿಶುದ್ಧವಾದ ಜೀವಿತವನ್ನು ತೋರಿಸ್ತಾರೆ, ಜನಗಳ ಮುಂದೆ ಅವರು ಸರಿಯಾಗಿ ನಡೆಯುವ ರೀತಿಯಲ್ಲಿ ತೋರಿಸ್ತಾರೆ, ಆದರೆ ಹೊರಗಡೆ ಅದರ ಒಳಗಡೆ ಅವರ ಜೀವಿತ ವಿಶುದ್ಧವಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಳಗಡೆ ಬಂದ್ಬಿಡ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಕೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ, ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ, ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ಇವರ ಒಳಗಡೆ ಇರುವ ಆಲೋಚನೆ ಯೇಸು ಕ್ರಿಸ್ತನು ಚೆನ್ನಾಗಿ ಬಲ್ಲದ ದೇವರಾಗಿದ್ದಾನೆ. ಫರಿಸಾಯರು ಹೊರಗಡೆ ಮಾಡುವ ಕಾರ್ಯವನ್ನು ಜನಗಳು ನೋಡ್ತಾ ಇದ್ದಾರೆ, ಆದರೆ ಯೇಸು ಹೊರಗಡೆ ನಡೆಯುವ ಕಾರ್ಯವನ್ನು ಮಾತ್ರ ನೋಡುವವರಲ್ಲ, ಆತನ ಅಂತರಂಗದಲ್ಲಿರುವ ಕಾರ್ಯವನ್ನು ನೋಡುವ ದೇವರು. ನಾನು ಮಾಡುತ್ತಾ ಇರುವುದು ಏನು ಎಂದು ದೇವರನ್ನ ಪರಿಶೋಧಿಸುವಂತ ದೇವನಾಗಿದ್ದಾನೆ. ಇವತ್ತು ಆ ಫರಿಸಾಯರು ಅನ್ನುವಂಥವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಔತಣ ಪ್ರಸ್ಥಗಳಲ್ಲಿ ಅಂದ್ರೆ ಊಟ ಉಪಚಾರ ಸಮಾರಂಭಗಳಲ್ಲಿ ಅವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಮದುವೆ ಕೂಟಗಳಲ್ಲಿ ಅವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಎಲ್ಲ ಫಂಕ್ಷನ್ಗಳಲ್ಲಿ ಅವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಅವರಿಗೆ ಚೇರಲ್ಲಿ ಹಾಕಿ ಅವರನ್ನ ಶ್ರೇಷ್ಠವಾಗಿ ಮಾನಿಸಿ ತೋರಿಸಬೇಕು. ಬೀದಿಯಲ್ಲಿ ಅವರು ನಡ್ಕೊಂಡೋದ್ರೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡೋದನ್ನು ಇಷ್ಟಪಡ್ತಾರೆ. ಮತ್ತೆ ದೇವರು ಹೇಳ್ತಾ ಇದ್ದಾರೆ, ಜನರಿಂದ ಅವರು ಬೋಧಕರನ್ನು ಎನಿಸಿಕೊಳ್ಬೇಕೆಂದು ಅವರು ಪ್ರಯಾಸ ಪಡ್ತಾನೆ. ಹಲ್ಲೆಲೂಯಾ. ಈ ತರವಾದ ಸ್ವಭಾವಗಳು ನಮ್ಮಲ್ಲಿ ಇದೆಯಾ ಎಂದು ನಾವು ಪರಿಶೋಧಿಸ್ಕೋಬೇಕು. ಯಾಕೆಂತಂದ್ರೆ ಯೇಸು ಕ್ರಿಸ್ತನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂದು ಬರೆಯಲ್ಪಟ್ಟಿದೆ. ಆರಾಧನೆ ಎನ್ನುವಂಥದ್ದು, ಪ್ರಾರ್ಥನೆ ಎನ್ನುವಂಥದ್ದು ಆತ್ಮದಿಂದ ಬರುವಂತದ್ದಾಗಿರಬೇಕು, ಹೃದಯಪೂರ್ವಕವಾಗಿ ಬರುವಂತದ್ದಾಗಿರಬೇಕು, ಅಂತರಂಗದಿಂದ ಬರುವಂತದ್ದಾಗಿರಬೇಕು, ಕರ್ತನನ್ನು ನೋಡಿ ನಾವು ಮಾಡುವಂತದ್ದಾಗಿರಬೇಕು. ಹೊರತು ಸಭೆಯನ್ನಾಗಲಿ ಜನಗಳನ್ನಾಗಲಿ ಬೋಧಕರನ್ನು ಮೆಚ್ಚಿಸುವಂತ ಪ್ರಾರ್ಥನೆಯೋ ಆರಾಧನೆ ನಿಮಗೆ ಬರಬಾರದು. ಅದು ಫರಿಸಾಯರ ಸ್ವಭಾವ ಎಂದು ದೇವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನೇಕ ಜನ ಪ್ರಾರ್ಥಿಸ್ತಾರೆ, ಶಕ್ತವಾಗಿ ಆರಾಧಿಸ್ತಾರೆ, ಆದರೆ ಹೋರಾಟಗಳು ಇಕ್ಕಟ್ಟುಗಳು ಬರುವಾಗ ಅವರನ್ನು ಜಯಿಸಕ್ಕಾಗದ ಅನುಭವಗಳು ನಾವು ಕಾಣ್ತೇವೆ. ನನ್ನ ಪ್ರಾರ್ಥನೆ ದೇವರು ಕೇಳಿದ್ರೆ ಸಾಕು, ಮನುಷ್ಯರಿಗಲ್ಲ ನನ್ನ ಪ್ರಾರ್ಥನೆ. ಮನುಷ್ಯನಿನ ಹೆಗಲನ್ನು ತಟ್ಟಬಹುದು ಶಬಾಷ್ ಎಂಬುದಾಗಿ, ಆದರೆ ಪೌಲ ಹೇಳ್ತಾ ಇದ್ದಾನೆ, ಹೊಗಳಿಕೊಳ್ಳುವುದಾದ್ರೆ ದೇವರಿಂದ ನಾನು ಹೊಗಳಬೇಕು, ಮನುಷ್ಯನ ಹೊಗಳಿಕೆ ನನಗೆ ಬೇಡ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಇವತ್ತಿನ ದಿನಗಳಲ್ಲಿ ಅನೇಕ ಜನಗಳು ಮಾಡುವ ಕಾರ್ಯಗಳೇನಂದ್ರೆ ದೇವರ
ದೇವರನ್ನ ಮೆಚ್ಚಿಸೋದಲ್ಲ, ಮನುಷ್ಯರನ್ನ ಮೆಚ್ಚಿಸುತ್ತಾರೆ. ಇದು ದೇವರಿಗೆ ಇಷ್ಟ ಇಲ್ಲ. ಇದು ಫರಿಸಾಯರ ನ್ಯಾಯಶಾಸ್ತ್ರಿಗಳ ಸ್ವಭಾವ ಎಂದು ದೇವರು ಹೇಳ್ತಾ ಇದ್ದಾರೆ. ನಾವು ಯಾರನ್ನ ಮೆಚ್ಚಿಸೋಕೆ ಬಂದಿರೋದು? ನಾವು ಯಾರನ್ನ ನಾವು ನಿಜವಾಗಿ ಫಾಲೋ ಮಾಡ್ತಾ ಇದ್ದೀವಿ? ಯಾರನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ ಮರಿಬೇಡಿ ದೇವರ ಮಕ್ಕಳೇ. ನಾನು ಹಾಕುವ ವಸ್ತ್ರಗಳು ಇನ್ನೊಬ್ರು ನೋಡ್ಬೇಕು ನಮ್ಗೆ ಅವಶ್ಯಕತೆ ಇಲ್ಲ. ನನ್ನ ಜೀವಿತ ಇನ್ನೊಬ್ರು ಕಾಣಬೇಕಾದ ಅವಶ್ಯಕತೆ ಇಲ್ಲ. ಕರ್ತನ ಮುಂದೆ ನಾನು ಸರಿಪಡಿಸಿಕೊಂಡ್ರೆ ಸಾಕು. ಕರ್ತನ ಮುಂದೆ ನಾನು ಯೋಗ್ಯವಾಗಿ ನಿಂತರೆ ಸಾಕು. ಜನಗಳನ್ನು ಮೆಚ್ಚಿಸಬೇಡ್ರಿ, ನಾವು ದೇವರನ್ನ ಮೆಚ್ಚಿಸೋಣ. ಅನೇಕ ಜನಗಳು ಈ ಬೋಧಕ ನೆನೆಸಿಕೊಳ್ಬೇಡ್ರಿ ಅಂತ ಯಾಕೆ ದೇವರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಫರಿಸಾಯರು ಮತ್ತೆ ನ್ಯಾಯಶಾಸ್ತ್ರಿಗಳು, ಸದ್ದುಕಾಯರು, ಧರ್ಮೋಪದೇಶಕರು ಇವರು ಪ್ರಸಂಗ ಮಾಡ್ತಾರೆ, ಉಪದೇಶ ಮಾಡ್ತಾರೆ, ಆದ್ರೆ ಅವರೆಲ್ಲ ಕೈಗೊಂಡು ನಡೆಯಲ್ಲ. ಅಲ್ಲೇಲೂಯಾ. ಇದು ಆಧಾರವಾಗಿ ಒಂದು ವಾಕ್ಯದ ರೋಮಾಪುರ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಓದುವಾಗ 21ನೇ ವಾಕ್ಯದಿಂದ ಓದಿಕೊಳ್ಳೋಣ. ರೋಮಾಪುರ 2ನೇ ಅಧ್ಯಾಯ 21ನೇ ವಾಕ್ಯದಿಂದ 24ನೇ ವಾಕ್ಯದ ತನಕ. ನಾನು ಓದ್ತೇನೆ ವಾಕ್ಯವನ್ನ. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದಿದ್ದೀಯೋ? ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತೀಯೋ? ಆದರ ಮಾಡಬಾರದೆಂದು ಹೇಳುವ ನೀನು ಆದರ ಮಾಡುತ್ತೀಯೋ? ಮೂರ್ತಿಗಳಿಗೆ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ? ಧರ್ಮಶಾಸ್ತ್ರದ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನು ಅವಮಾನಪಡಿಸುತ್ತೀಯೋ? ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆದಿದೆಯಲ್ಲ. ಇವತ್ತು ದೇವರಿಂದ ಕರೆಯಲ್ಪಟ್ಟವರು, ಬಹಳ ವರ್ಷಗಳಿಂದ ಕರ್ತನ ಆಲಯದಲ್ಲಿ ಬಂದು ಆರಾಧಿಸುವವರು, ಹಿರಿಯರು ಎಂದು ಕರೆಸಲ್ಪಟ್ಟಂತ ದೇವ ಮಕ್ಕಳೇ, ಸಭೆಗೆ ಪ್ರತಿ ವಾರ ಕರ್ತನ ಆರಾಧನೆಗಾಗಿ ಬರುವಂತ ದೇವರ ಮಕ್ಕಳೇ, ದೇವರು ಹೀಗೆ ಹೇಳ್ತಾ ಇದ್ದಾರೆ, ನೀನು ಈಗ ಅನೇಕರಿಗೆ ಉಪದೇಶ ಮಾಡುವವನಾಗಿ ದೇವರು ನಿನ್ನನ್ನು ಮಾರ್ಪಡಿಸಿದಾರಲ್ವಾ? ಮಾರ್ಪಡಿಸಿದಾರೆ ಇಲ್ಲವೋ? ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ವಾಕ್ಯವನ್ನು ಹೇಳಿಕೊಳ್ಳುವಷ್ಟು ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಹೇಳಿಕೊಳ್ಳುವಷ್ಟು ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಂತ ಜ್ಞಾನವನ್ನ, ಉಪದೇಶವನ್ನು ದೇವರು ಕೊಟ್ಟಿದ್ದಾರೆ. ಮತ್ತೊಬ್ಬರಿಗೆ ಉಪದೇಶ ಮಾಡುವ ನೀನು, ಮತ್ತೊಬ್ಬರಿಗೆ ವಾಕ್ಯ ಹೇಳುವ ನೀನು, ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಸಾರುವಂತ ನೀನು ಯಾಕೆ ಉಪದೇಶ ಮರೆತು ಬಿಟ್ಟಿದ್ದೀಯಾ? ಯಾಕೆ ಸುವಾರ್ತೆಯನ್ನು ಮರೆತು ಬಿಟ್ಟಿದ್ದೀಯಾ? ಯಾಕೆ ವಾಕ್ಯವನ್ನು ನೀನು ಕೈಗೊಂಡು ನಡೀತಾ ಇಲ್ಲ? ಮತ್ತೊಬ್ಬರಿಗೆ ವಾಕ್ಯವನ್ನು ಕೈಗೊಂಡು ನಡೆ ಎಂದು ಹೇಳುವ ನೀನು ಯಾಕೆ ಅದನ್ನು ಕೈಗೊಂಡು ನಡೀತಾ ಇಲ್ಲ ಎಂದು ದೇವರು ಪೌಲನ ಮೂಲಕ ಪವಿತ್ರಾತ್ಮನನ್ನು ಎಚ್ಚರಿಸ್ತಾ ಇದ್ದಾರೆ. ಬೈಬಲ್ ಎಂದರೆ ಧರ್ಮಶಾಸ್ತ್ರ, ಬೈಬಲ್ ಎಂದರೆ ಸತ್ಯವೇದ ಎಂದರೆ ಅಭಿಮಾನಿ ಆಗಿರುವ ನೀನು ಯಾಕೆ ಅದನ್ನು ಮೀರಿ ನಡೀತಾ ಇದೆಯಾ? ದೇವ ಮಗುವೆ, ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಬೇಕಾದಂತಹ ಸಮಯ ದಿನ. ಆ ಪರಿಸಾಯ ಸ್ವಭಾವಗಳೇ ಇದು ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪರಿಸಾಯರನ್ನ ದೂಷಿಸ್ತಾ ಇಲ್ಲ, ಪರಿಸಾಯರನ್ನ ಗೇಲಿ ಮಾಡುತ್ತಾ ಇಲ್ಲ, ಆದರೆ ಅವರಲ್ಲಿರುವಂತಹ ಸ್ವಭಾವವನ್ನು ದೇವರು ಖಂಡಿಸ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿರುವುದಾದರೆ ಪವಿತ್ರಾತ್ಮ ನಮ್ಮನ್ನು ಖಂಡಿಸುತ್ತಾರೆ. ಅರ್ಥ ಆಗ್ತಾ ಇದೆ ನಿಮಗೆ? ಹಲ್ಲೆಲೂಯಾ. ಅನ್ಯ ಜನಗಳಲ್ಲಿ ದೇವರ ನಾಮವನ್ನು ನಾವು ದೂಷಣೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ಯೇಸುವಿನ ಸುವಾರ್ತೆಯ ಸಾರುವ ನಾವು ಅದರ ಪ್ರಕಾರ ನಡೆಯದಿದ್ರೆ ಆ ಅನ್ಯ ಜನಗಳು ನಮ್ಮನ್ನು ನೋಡಿ ಗೇಲಿ ಮಾಡ್ತಾರೆ, ಮತ್ತೆ ನಮ್ಮ ದೇವರನ್ನು ನೋಡಿ ಸಹ ಗೇಲಿ ಮಾಡುವವರಾಗಿರ್ತಾರೆ. ಹಲ್ಲೆಲೂಯಾ. ಸೊ ಅದಕ್ಕೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರ 2ನೇ ಅಧ್ಯಾಯದಲ್ಲಿ 28ನೇ ಓದ್ರಿ. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿ ಅಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ದೇವರು ಹೇಳ್ತಿದ್ದಾರೆ, ಹೊರಗಡೆ ನೀನು ಯಹೂದ್ಯನಾಗಿರುವ ಪ್ರಯೋಜನ ಇಲ್ಲ, ಹೊರಗಡೆ ನೀನು ಕ್ರಿಸ್ತನ ನೆನೆಸಿಕೊಂಡರೂ ಪ್ರಯೋಜನ ಇಲ್ಲ. ಸಹೋದರನೇ, ನೀನು ಆರಾಧನೆಗೆ ಬರುವಾಗ ನೀನು ಒಳ್ಳೆ ಶುಭ್ರ ವಸ್ತ್ರಗಳನ್ನು ಹಾಕಿಕೊಂಡು ಕೈಯಲ್ಲಿ ಬೈಬಲ್ ಹಿಡಿದುಕೊಂಡು ಬಂದರೆ ನೀನು ಕ್ರೈಸ್ತನನ್ನು ನೆನೆಸಬೇಡ. ತಲೆಗೆ ಬಟ್ಟೆ ಹಾಕಿ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಬರುವ ಸಹೋದರಿಯೇ, ನೀನು ಕ್ರೈಸ್ತವಳೆಂದು ಜನಗಳಿಗೆ ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀನು ಒಳಗಡೆ ಮೊದಲು ಕ್ರೈಸ್ತನಾಗು, ನೀನು ಒಳಗಡೆ ಮೊದಲು ಕ್ರೈಸ್ತನಾಗು ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನನಗೆ ದೀಕ್ಷಾ ಸ್ಥಾನ ಬೇಕು, ನಾನು ಪರಲೋಕ ಸೇರಬೇಕೆಂದು ಹೇಳಿ ನೀನು ದೀಕ್ಷಾ ಸ್ಥಾನ ತೆಗೆದುಕೊಂಡವಳು ಇಲ್ಲ, ಹೊರಗಡೆ ತೋರಿಸೋದಕ್ಕೆ ನೀನು ದೀಕ್ಷಾ ಸ್ಥಾನ ತೆಗೆದುಕೊಂಡು ಇಲ್ಲ, ನಿಜವಾಗಿ ಹೃದಯದಲ್ಲಿ ನೀನು ದೀಕ್ಷಾ ಸ್ಥಾನ ಹೊಂದಿದ್ದೀಯಾ ಎಂದು ದೇವರಾತ್ಮನು ನಮ್ಮೊಂದಿಗೆ ಮಾತಾಡ್ತಾ ಇದೆ. ನಾನು ನಿಜವಾಗಿ ಮಾನಸಾಂತರ ಹೊಂದಬೇಕು, ನಿಜವಾಗಿ ನಾನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ
ನಿಜವಾದ ದೀಕ್ಷಾಸ್ಥಾನ. ಏನ್ ಮಾಸ್ಟರ್ ಹೃದಯದಲ್ಲಿ ದೀಕ್ಷಾಸ್ಥಾನ ಅಂದ್ರೆ ಹಳೆಯ ಮನುಷ್ಯನ ಸತ್ತು, ಹಳೆಯ ಮನುಷ್ಯನ ಸ್ವಭಾವಗಳು ಪಾಪಗಳು ಸತ್ತು ಹೊಸದಾಗಿ ಕ್ರಿಸ್ತನ ಮಗನಾಗಿ ಮಗಳಾಗಿ ನೀವು ಜೀವಿಸೋದೇ ನಿಜವಾದ ದೀಕ್ಷಾಸ್ಥಾನ. ಈ ದೀಕ್ಷಾಸ್ಥಾನ ಅನ್ನುವಂಥದ್ದು ಪೇತ್ರ 1:3 ಪೇತ್ರ ಹೇಳ್ತಾ ಇದ್ದಾನೆ, ಆಮೇಲೆ ಈ ನೀರಿಗೆ ಅನುರೂಪವಾದ ದೀಕ್ಷಾಸ್ಥಾನ ಮತ್ತೊಂದಿನ ಅದೇನೆಂದ್ರೆ ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರನ್ನ ವಿಜ್ಞಾಪಿಸಿಕೊಳ್ಳುವಂಥದ್ದು. ನಮ್ಮಲ್ಲಿ ಒಳ್ಳೆ ಮನಸ್ಸಾಕ್ಷಿಗಳಿದೆಯಾ? ನಾವು ಒಬ್ಬರನ್ನೊಬ್ಬರು ವ್ಯತ್ಯಾಸವಾಗಿ ನಾವು ಕಾಣುತ್ತಾ ಇದ್ದೀವಾ? ಫರಿಸಾಯರು ಜನಗಳನ್ನ ಹತ್ತಿರಕ್ಕೆ ಬರಗೊಳಿಸುವರಲ್ಲ, ತಾವೇ ಶ್ರೇಷ್ಠರು ಎಂದು ಭಾವಿಸಿಕೊಳ್ಳುವ ಒಂದು ಗುಂಪು. ಜನಗಳೆಲ್ಲ ನಮ್ಮ ಕೈ ಕೆಳಗೆ ಇರಬೇಕು ಎಂದು ಇಷ್ಟಪಡುವಂತ ಗುಂಪು. ಬಡವರನ್ನ ಕೇವಲವಾಗಿ ಕಾಣುವಂತ ಗುಂಪು, ರೋಗಿಗಳನ್ನ ಕೇವಲವಾಗಿ ಕಾಣುವಂತ ಗುಂಪು, ಅವರ ಕೈಯಿಂದ ಮುಟ್ಟುವವರು ಸಹ ಅವರಲ್ಲ. ಇವತ್ತು ನಮ್ಮಲ್ಲಿ ಆ ಸ್ವಭಾವಗಳಿದೆಯಾ? ಅನೇಕ ಜನ ವಿಶ್ವಾಸಿಗಳನ್ನ ಕಾಣುವಾಗ ಸೆಲೆಕ್ಟೆಡ್ ಆಗಿ ಕೆಲವರನ್ನು ಮಾತ್ರ ಆರಿಸಿಕೊಂಡು ಅವರ ಜೊತೆ ಮಾತ್ರ ಇರ್ತಾರೆ, ಬೇರೆ ವಿಶ್ವಾಸಿಗಳನ್ನ ತಂದಲ್ಲೂ ಸೇರಿಸೋದಿಲ್ಲ. ಹಲ್ಲೆಲೂಯಾ. ಇವತ್ತು ಆ ಸ್ವಭಾವಗಳು ನಮ್ಮಲ್ಲಿ ಮತ್ತೆ ತೆಗೆದುಹಾಕಬೇಕು. ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ಮೊದಲ ವಾಕ್ಯ ರೋಮಪುರ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ರೋಮಪುರ 2ನೇ ಅಧ್ಯಾಯ 11ನೇ ವಾಕ್ಯ. ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡುವ ಇನ್ನು ಸ್ವಲ್ಪ ಮುಂದೆ ಹೋಗಿ. ಯೆಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೂ ಸಹ ದೇವರಿಗೆ ಪಕ್ಷಪಾತವಿಲ್ಲ. ದೇವರು ಬಡವನು ಶ್ರೀಮಂತನೆಂದು ಪಕ್ಷಪಾತ ಮಾಡುವ ದೇವರಲ್ಲ. ರೋಗಿಯು ಆರೋಗ್ಯವಂತನೆಂದು ಪಕ್ಷಪಾತ ಮಾಡುವವನಲ್ಲ. ಬಡವನು ದರಿದ್ರನು ಎಂದು ಪಕ್ಷಪಾತ ಮಾಡುವ ದೇವರಲ್ಲ. ಇವನು ಜ್ಞಾನಿ, ಇವನು ಅಜ್ಞಾನಿ ಎಂದು ಪಕ್ಷಪಾತ ಮಾಡುವ ದೇವರಲ್ಲ. ಇವನು ಬಲಹೀನನು ಬಲಿಷ್ಠನೆಂದು ಆಮೇಲೆ ಪಕ್ಷಪಾತ ಮಾಡುವಂತ ದೇವರಲ್ಲ. ಆತನು ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣುವ ದೇವರಾಗಿದ್ದಾನೆ ಯೇಸು. ನೀನು ಅವರ ಮಗನು ಮಗಳು ಆಗಿದ್ದರೆ ನೀನು ಎಲ್ಲರನ್ನ ಒಂದೇ ರೀತಿಯಲ್ಲಿ ಕಾಣಬೇಕು. ಒಬ್ಬರನ್ನ ಒಂದೊಂದು ರೀತಿಯಲ್ಲಿ ನೀನು ಕಾಣಬಾರದು ದೇವರು ಹೇಳ್ತಾರೆ. ಅದೇ ಪ್ರಕಾರ ದೇವರ ವಾಕ್ಯ ಓದುವುದಾದರೆ ಅದೇ ಸ್ತೋತ್ರಂ ಸ್ತೋತ್ರಂ. ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 28 ಮತ್ತು 29ನೇ ವಾಕ್ಯವನ್ನ ನಾವು ತೆಗೆದು ಓದಿಕೊಳ್ಳೋಣ. ಗಲಾತ್ಯ 3ನೇ ಅಧ್ಯಾಯದಲ್ಲಿ 28 ಮತ್ತು 29ನೇ ವಾಕ್ಯ. ಅದಕ್ಕೆ ದೇವರ ವಾಕ್ಯ ಹಿಂಗೆ ಹೇಳ್ತಾ ಇದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರಾಗಿದ್ದೀರಿ. ದೇವರ ವಾಕ್ಯ ಹಿಂಗೆ ಹೇಳ್ತಾರೆ, ನೀವು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೀರಾ. ಕ್ರೈಸ್ತರು ಆತನು ಪೌಲ ಪವಿತ್ರಾತ್ಮನ ಪ್ರೇರಿತನಾಗಿ ಹೇಳ್ತಾ ಇದ್ದಾನೆ, ಸಭೆಯಲ್ಲಿರುವ ದೇವ ಮಕ್ಕಳೇ ನೀವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ. ನಿಮಗೆ ಪಶ್ಚಾತ್ತಾಪವನ್ನು ಮಾಡುವ ದೇವರಲ್ಲ, ಪಶ್ಚಾತ್ತಾಪ ಮಾಡುವವನೇ ಸೈತಾನನ ಪ್ರೇರಣೆಯನ್ನು ತುಂಬಿರುವ ಫರಿಸಾಯ ಸದ್ದುಕಾಯರು. ಹಾಲೆಲೂಯಾ. ನಮ್ಮ ಸಭೆಯಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ಅವರನ್ನ ಮನೆಗೆ ಸೇರಿಸಬಾರದು, ಇವ್ರನ್ನ ಮನೆಗೆ ಸೇರಿಸಬಾರದು. ಅವರು ತುಂಬಾ ಬಡವರಿದ್ದಾರೆ, ಅವರು ಕ್ಲೀನ್ ಆಗಿಲ್ಲ, ನಾವು ಬಹಳ ವಿಶುದ್ಧರು, ನಾವು ಚೆನ್ನಾಗಿರುವವರು, ನಮ್ಮ ಮನೆಗೆ ಬರುವವರು ಶ್ರೇಷ್ಠರಾಗಿರ್ಬೇಕು, ಶ್ರೀಮಂತರಾಗಿರ್ಬೇಕೆಂದು ಭಾವನೆ ಉಳ್ಳವರು ನಾವು ಆಗಿದ್ದರೆ ಎಲ್ಲೋ ಗೊತ್ತಿಲ್ಲದೆ ಫರಿಸಾಯ ಗಣವನ್ನು ನಾವು ಬೆಳೆಸಿಕೊಳ್ತಾ ಇದ್ದೇವೆ. ಎಲ್ಲೋ ದೇವರ ವಾಕ್ಯವನ್ನು ನಾವು ಮರಿತಾ ಇದ್ದೇವೆ. ದೇವರೇ ನನ್ನ ಜನಗಳನ್ನು ಆರಿಸಿಕೊಂಡಿರುವಾಗ ಭೇದ ಭಾವ ಮಾಡಕ್ಕೆ ನಾವು ನೀವು ಯಾರು? ಇದು ಕರ್ತನ ಆಲಯ, ಇಲ್ಲಿಗೆ ಬರುವವರೆಲ್ಲರೂ ಕರ್ತನ ಮಕ್ಕಳನ್ನು ಮರೆಯಬೇಡ್ರಿ. ಬರುವ ದಿನಗಳಲ್ಲಿ ಕರ್ತನ ಸಿಂಹಾಸನದ ಮುಂದೆ ಖರ್ಜೂರದ ಗರಿಗಳನ್ನು ಹಿಡಿದು ಹಲ್ಲೆಲೂಯಾ ಆಮೆನ್ ಹೆಜ್ಜೆಲ ಕುರಿಯಾದನಿಗೆ ಸ್ತೋತ್ರ ಎಂದು ಹೇಳುವ ಕೃಪೆ ಭಾಗ್ಯ ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಜೀವನದ ಪಟ್ಟಿಯಲ್ಲಿ ದೇವರೆಲ್ಲರ ಹೆಸರನ್ನು ದೇವರು ಬರೆದಿದ್ದಾರೆ. ಯಾರು ಇಲ್ಲಿ ಮೇಲಲ್ಲ, ಯಾರು ಇಲ್ಲಿ ಕೀಳು ಅಲ್ಲ, ಎಲ್ಲರೂ ಸಮಾನರು. ಇದು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧಾತ್ಮನ ಹೊಂದಿ ಜೀವಿಸುವ ದೇವರ ಮಕ್ಕಳ ಸ್ವಭಾವ ಆಗಿರ್ಬೇಕು. ನಮ್ಮ ಫರಿಸಾಯರ ನ್ಯಾಯಶಾಸ್ತ್ರಿಗಳ ಗುಣಗಳನ್ನ ಜಯಿಸುವವರಾಗಿರ್ಬೇಕು. ನಾವೆಲ್ಲರೂ ಒಂದೇ ರೀತಿ ಕಾಣಬೇಕು. ನಮ್ಮಲ್ಲಿ ಬರುವವರು ಕಷ್ಟದಲ್ಲಿರುವವರು ಇರಬಹುದು, ಊಟಕ್ಕೆ ಸಮಸ್ಯೆ ಇರುವವರು, ಬಟ್ಟೆ ಇಲ್ಲದಿರುವವರು ಇರಬಹುದು, ಅವರು ಕೇವಲ ಸ್ಥಿತಿಯಲ್ಲಿ ಜೀವಿಸ್ತಾ ಇರಬಹುದು. ಬ್ರದರ್ ಸಿಸ್ಟರ್, ಅವರಿಗೆ ಪ್ರೈಸ್ ಕೊಡೋದಕ್ಕೂ ಅವರನ್ನು ಅಪ್ಪಿ ಮುದ್ದಿಡೋದಕ್ಕೂ ಹಿಂಜಾರಿ ಮಾಡುದು. ಕಾರಣ ನೀ ಹೇಗೆ ಕ್ರಿಸ್ತನ ಮಗಳು, ಅವರು ಹಂಗೆ ಕ್ರಿಸ್ತನ ಮಗಳು, ನೀ ಹೇಗೆ ಕ್ರಿಸ್ತನ ಮಗನು, ಅವರು ಹಾಗೆ ಕ್ರಿಸ್ತನ ಮಗಳು. ನಿನಗೆ ಅವರಿಗೂ ಯಾವ ವ್ಯತ್ಯಾಸಗಳಿಲ್ಲ.
ನಾನು ಬಂದಾಗಿದ್ದ ಬ್ರದರ್ ಪಾಸ್ಟರ್ ಅವ್ರು ನನಗೆ ಪ್ರೈಸಲಾಡಿ ಕೊಡಲ್ಲ, ನಾನು ಪ್ರೈಸಲಾಡಿ ಕೊಡಕ್ಕಂದ್ರೆ ಅವ್ರು ದೂರ ಹೋಗುತ್ತೆ ಅಂತ. ಯಾಕೆ? ನಿನ್ನಲ್ಲಿ ಪರಿಸಾಯನ ಗುಣಗಳಿದೆಯಾ ಬ್ರದರ್? ಅದನ್ನು ಬದಲಾಯಿಸಿಕೋ. ಯೇಸು ಕ್ರಿಸ್ತನ ಮುಂದೆ ಎಲ್ಲರೂ ಒಂದೇ. ಆಮೇಲೆ ಹೀಗೆ ಹೇಳ್ತಾ ಇದೆ, 1 ಕೊರಿಂಥ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ದೇವರು ಯಾರನ್ನು ಆರಿಸಿಕೊಂಡಿದೆ? ಬೈಬಲ್ ಹೇಳ್ತಾ ಇದೆ 1 ಕೊರಿಂಥ 1:26 ವಚನದಿಂದ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ಆಮೆನ್. ದೇವರ ಸಹೋದರ ಸಹೋದರಿ, ನಿನ್ನನ್ನು ದೇವರು ಕರೆಯುವಾಗ ನೀನು ಎಂತವನಾಗಿದ್ದು? ನೀನು ಬಡವನಾಗಿದ್ದ, ನೀನು ಶ್ರೀಮಂತನಾಗಿದ್ದ, ಅಜ್ಞಾನಿಯಾಗಿದ್ದ, ಜ್ಞಾನಿಯಾಗಿದ್ದ, ಬಲಹೀನನಾಗಿದ್ದ, ರೋಗಿಯಾಗಿದ್ದ, ಮರಣದಲ್ಲಿ ಬಿಟ್ಟಿದ್ದೀಯೋ, ಕೈ ಬಿಡಲ್ಪಟ್ಟಿದ್ದೀಯೋ, ಸಾಲದಲ್ಲಿದ್ದೀಯೋ, ಎಲ್ಲರಿಂದ ತಳ್ಳಲ್ಪಟ್ಟಿದ್ದೀಯೋ, ಮನೆ ಇಲ್ಲದೆ ಇದೆಯೋ, ಕುಟುಂಬ ಇಲ್ಲದೆ ಇದೆಯೋ, ಯಾವ ಸ್ಥಿತಿಯಲ್ಲಿ ನೀನು ದೇವರ ಬಳಿಯಲ್ಲಿ ಬರುವಾಗ ನೀನು ಇದ್ದೀಯೋ ಎಂದು ನೀನು ಚಿಂತೆ ಮಾಡುವುದು ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರು ಆಶೀರ್ವಾದ ಮಾಡಿದಾಗ, ದೇವರು ಅನುಗ್ರಹ ಮಾಡಿದಾಗ, ಜನಗಳನ್ನು ವ್ಯತ್ಯಾಸವಾಗಿ, ಸೇವಕರನ್ನು ವ್ಯತ್ಯಾಸವಾಗಿ ಕಾಣುವ ನಿನ್ನ ಸ್ವಭಾವಗಳನ್ನು ಬದಲಾಯಿಸಿಕೋ. ದೇವರು ನಿನ್ನ ಎಚ್ಚರಿಸ್ತಾ ಇದ್ದಾರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ದೇವರು ನಿನ್ನನ್ನು ಮಾರ್ಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀನು ದೇವರ ಕೈಯಲ್ಲಿರುವ ಒಂದು ಪಾತ್ರೆಯನ್ನು ಮರೆಬೇಡ. ಆತನು ಕುಂಬಾರನು ಈ ಪಾತ್ರೆಯನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಅವರಿಗೆ ಬೇಕಾ ಪಾತ್ರೆ ಉಪಯೋಗಿಸಲಿಕ್ಕೆ ಬೇಕು. ನಿನ್ನ ಮೇಲೆ ಉದ್ದೇಶ ಇದೆ. ಫಿಲಿಪ್ಪಿ 2ರಲ್ಲಿ ಬರೆದಿದೆ, ಆತನು ನಿಮ್ಮ ಮೇಲೆ ಸುಚಿತ್ತವನ್ನ, ಉದ್ದೇಶವನ್ನ ಈಡೇರಿಸಬೇಕೆಂದು ಅವರು ಇಷ್ಟಪಡುತ್ತಾರೆ. ಎಲ್ಲರ ಮೇಲೆ ದೇವರ ಉದ್ದೇಶ ಇರ್ತದೆ. ಅದಕ್ಕೆ ತಡೆ ಏನು? ಕೆಲವೊಂದು ಆಮೇಲೆ ವಿಷಯಗಳು ನಮಗೆ ತಡೆ ಇದೆ. ಆ ತಡೆಗಳನ್ನ ದೇವರ ವಾಕ್ಯದ ಮೂಲಕ ತೆಗಿಬೇಕು. ಅಲ್ಲೆಲ್ಲೂಯಾ. ಕೆಲವೊಂದು ವಾಕ್ಯವನ್ನು ಓದುವಾಗ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಲೌಕಿಕ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ನಾವು ನೋಡಿದಾದ್ರೆ ನಿಮ್ಮಲ್ಲಿ ದೊಡ್ಡ ಜ್ಞಾನಿಗಳೇ ಇಲ್ಲ, ಇಲ್ಲಿ ಅಧಿಕಾರಿಗಳು ಇಲ್ಲ, ಇಲ್ಲಿ ಕುಲೀನರು ಅಂದ್ರೆ ಶ್ರೀಮಂತರು ಇಲ್ಲ ಇಲ್ಲಿ. ದೇವರು ಯಾಕೆಂದ್ರೆ ನಮ್ಮ ಸಭೆಗೆ ಬರುವವರು ಎಲ್ಲ ಬಡವರೇ. ದೊಡ್ಡ ಅಧಿಕಾರಿಗಳು ಇಲ್ಲಿ ಇಲ್ಲ, ದೊಡ್ಡ ಶ್ರೀಮಂತರು ಇಲ್ಲಿ ಇಲ್ಲ, ದೊಡ್ಡ ಜ್ಞಾನ ಹೊಂದಿದವರು ಇಲ್ಲಿ ಇಲ್ಲ. ಆದರೆ ಯಾವುದಕ್ಕೂ ಕಡಿಮೆ ಇಲ್ಲದೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಆತನ ಕೃಪೆಗಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ದೊಡ್ಡ ದೊಡ್ಡ ಅಧಿಕಾರಿಗಳೆಂದು ಹೇಳಿಕೊಳ್ಳುವರು ಇವತ್ತು ಲೋಕದಲ್ಲಿ ಬಿದ್ದಿದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರೆಂದು ಹೇಳಿಕೊಳ್ಳುವರು ಲೋಕದಲ್ಲಿ ಬಿದ್ದಿದ್ದಾರೆ. ದೊಡ್ಡ ದೊಡ್ಡ ಪದವಿಯಲ್ಲಿರುವವರು ಯೇಸುವನ್ನು ಆರಾಧಿಸಕ್ಕೆ ಕೃಪೆ ಇಲ್ಲದೆ ಲೋಕದಲ್ಲಿ ಬಿದ್ದಿರುವಾಗ ನನಗೂ ನಿನಗೂ ದೇವರ ಕೃಪೆ ಪ್ರಕಟವಾಯಿತು. ನಾನು ನೀನು ಕರ್ತನಲ್ಲಿ ಆರಾಧಿಸ್ತಾ ಇದ್ದೇನೆ. ಈ ಲೋಕದ ದೃಷ್ಟಿಯಲ್ಲಿ ನಾನು ಕೇವಲನಾಗಿರಬಹುದು, ಕರ್ತನ ದೃಷ್ಟಿಯಲ್ಲಿ ನಾನು ಮಾನ್ಯನು, ಪ್ರಿಯನು, ಅವರ ಮಗನಾಗಿದ್ದೇನೆ. ದೇವರು ನನಗೆ ಕೊಟ್ಟಿರುವ ಪಟ್ಟ ಏನು? ದೇವರು ನನಗೆ ಕೊಟ್ಟಿರುವ ಪದವಿ ಏನು? ದೇವರ ಮಗನು. ಗಟ್ಟಿಯಾಗಿ ಹೇಳ್ರಿ, ನಾನು ದೇವರ ಮಗನು, ನಾನು ದೇವರ ಮಗಳು ಎಂಬ ಪದವಿ ಶ್ರೇಷ್ಠವಾದ ಪದವಿ. ನಾನು ಕೊಡಲಿಕ್ಕೆ ಸಾಧ್ಯ. ಈ ಲೋಕದಲ್ಲಿ ನಾನು ಅನಾಥನವಾಗಿ ಬಿದ್ದಿದ್ದಾಗ ನನಗೊಬ್ಬರು ಆಶ್ರಯ ಕೊಡ್ಬೋದು, ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಕೆಲಸ ಕೊಡ್ಬೋದು, ಮನೆ ಕೊಡ್ಬೋದು. ಆದರೆ ಸ್ವಂತ ಮಗಳ ಪದವಿಯನ್ನು ನಾನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕೊಟ್ಟಿರೋ ಯೇಸು ಮಾತ್ರ. ಯೇಸು ಕರೆಯುವಾಗ ನಾವೆಂತವರಾಗಿದ್ದು ಎಂದು ನಾವು ನೀವು ಚಿಂತೆ ಮಾಡಬೇಕೆಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದನೆ, ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಅದು ಬೇಡ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1 ಮತ್ತು 3ನೇ ವಾಕ್ಯ ನಾನು ಓದ್ತೇನೆ. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಪ್ರಭಾವವುಳ್ಳ ನಮ್ಮ ದೇವರಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಆಮೇಲೆ ಏನಾಗಿರಬಾರದು? ನಾವು ಪಕ್ಷಪಾತಿಗಳು, ಮುಖವನ್ನ ಭೇದ ಮಾಡುವವರಾಗಿರಬಾರದು, ಮುಖವನ್ನ ಮರೆಮಾಚುವರಾಗಿರಬಾರದು. ನಾವೆಲ್ಲರೂ ಒಂದೇ ಎಂದು ನಾವು ಮರಿಬಾರದು. ಯಹೂದ್ಯರು ಗ್ರೀಕರು ಎಂಬ ವ್ಯತ್ಯಾಸ ಇಲ್ಲಿ ಇಲ್ಲ. ನಾ ಈ ದಿನಗಳಲ್ಲಿ ನೋಡುತ್ತೇನೆ, ಮ್ಯಾರೇಜ್ ಬಯೋಡಾಟಾಗಳಲ್ಲಿ ನಾನು ಆ ಜಾತಿಯಿಂದ ರಕ್ಷಣೆ ಹೊಂದೆ, ಇದರಿಂದ ನಾನು ರಕ್ಷಣೆ ಹೊಂದಿದೆ ಎಂದು ಅವರು ಮಾಡ್ತಾರೆ. ದೊಡ್ಡ ತಪ್ಪು.
ಯೇಸು ಯಾವ ಜಾತಿಯನ್ನು ಉಂಟು ಮಾಡಲಿಲ್ಲ. ಒಬ್ಬನಿದ್ದರೆ ಎಲ್ಲ ಜನಾಂಗವನ್ನು ಸೃಷ್ಟಿಸಿದ ದೇವರು ಯೇಸು. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಒಂದೇ ಜಾತಿ, ಮಣ್ಣು ಜಾತಿ. ಆಮೆನ್. ಆಮೆನ್. ಹೇಳ್ರಿ, ನಾವು ಮಣ್ಣು ಜಾತಿ. ಗಂಡ ಜಾತಿ. ಎಲ್ಲ ಈ ಲೋಕದಲ್ಲಿ ಜಾತಿಯನ್ನು ಕರೆಸಲ್ಪಡುವ ಪ್ರತಿಯೊಬ್ಬರು ಮಣ್ಣಿಗೆ ಹೋಗುವಂತವರಾಗಿದ್ದಾರೆ. ಹಲ್ಲೆಲೂಯ. ನಾವು ಪಕ್ಷಪಾತಿಗಳಾಗಿರಬಾರದೆಂದು ದೇವರು ಹೇಳ್ತಾ ಇದ್ದಾರೆ. ಎರಡನೇ ವಾಕ್ಯ ಹೇಗೆಂದರೆ, ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾ ಮಂದಿರಗಳಿಗೆ ಬರಲು, ಮತ್ತು ಒಬ್ಬ ಬಡ ಮನುಷ್ಯನು ಹೀನಾದ ಬಟ್ಟೆ ಹಾಕಿಕೊಂಡು ಬರಲು, ನೀವು ಶೋಭಾಯಮಾನವಾದ ವಸ್ತ್ರವನ್ನು ಧರಿಸಿಕೊಂಡಿರುವವರನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸಿಂಹಾಸನದ ಮೇಲೆ ಕೂತುಕೊಳ್ಳ್ರಿ ಎಂತರು. ಮತ್ತು ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮಣಿ ಹತ್ತಿರ ನಿಂತುಕೋ, ಕೂತುಕೋ ಎಂದು ಹೇಳಿದರೆ, ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯದ ತೀರ್ಪನ್ನು ಮಾಡುವವರಾಗಿರಲ್ಲ. ದೇವರು ಹೇಳ್ತಾ ಇದ್ದಾರೆ, ಸಭಾ ಮಂದಿರದ ಒಳಗಡೆ ಒಬ್ಬ ಒಳ್ಳೆಯ ಶ್ರೇಷ್ಠವಾದ ವಸ್ತ್ರ ಹಾಕಿ ಚಿನ್ನ ಒಡವೆನ ಧರಿಸಿಕೊಂಡು ಬರುವವರನ್ನ ಕಂಡು, ಬನ್ನಿರಿ, ಶ್ರೇಷ್ಠವಾದ ಈ ಚೇರ್ನಲ್ಲಿ ಕೂತುಕೊಳ್ಳ್ರಿ, ಕೆಳಗಡೆ ಕೂತ್ಕೊಳ್ಳಿ, ಮೇಲೆ ಕೂತ್ಕೊಳ್ಳಿ ಸರ್, ಮೇಲೆ ಕೂತ್ಕೊಳ್ಳಿ ಮೇಡಮ್, ಮೇಲೆ ಕೂತ್ಕೊಳ್ಳಿ ಬ್ರದರ್, ಮೇಲೆ ಕೂತ್ಕೊಳ್ಳಿ ಸಿಸ್ಟರ್ ಎಂದು ಹೇಳಿ ಗೌರವಿಸುವ ನೀನು, ಅದೇ ಕೇವಲವಾಗಿ ಒಂದು ಬಡವನು ಕಷ್ಟದಲ್ಲಿ ಹರಕು ಬಟ್ಟೆಯನ್ನು ಹಾಕಿಕೊಂಡು ಒಬ್ಬನ ಒಳಗಡೆ ಬಂದ್ರೆ ಅವನಿಗೆ ಏನ್ ಹೇಳ್ತಾರೆ, ಹೋಗಲ್ಲಿ ನಿಂತುಕೋ, ಹೋಗಲ್ಲಿ ಕಾಲ್ಮಣಿ ಹತ್ರ ಕೂತುಕೋ ಎಂದು ಹೇಳುವ ನೀನು ಭೇದ ಮಾಡುತ್ತಾ ಇದೆಯಾ? ಕೆಲವು ವಿಶ್ವಾಸಿಗಳನ್ನ ಕಂಡಿದ್ದೇನೆ, ತೀರ ಬಡತನದಲ್ಲಿ ಇರುವ ಯಾರಾದರೂ ಕೂಡ ಅವರ ಪಕ್ಕದಲ್ಲಿ ಊಟಕ್ಕೂ ಕೂರೋದಿಲ್ಲ, ಅವರ ಪಕ್ಕದಲ್ಲಿ ನಿಂತು ಮಾತಾಡುವವರು ನಾಚಿಕೆ ಪಡ್ತಾರೆ. ಯಾಕೆ ಬ್ರದರ್? ನಿನಗಿರುವ ಪದವಿನೇ ಅವರಿಗಿರೋದು, ನಿನಗಿರುವ ಹೆಸರೇ ಅವರಿಗಿರೋದು, ನಿನಗಿರುವ ಆಶೀರ್ವಾದನೆ ಅವರಿಗಿರೋದು, ನಿನಗಿರುವ ವಾಗ್ದಾನವೇ ಅವರಿಗಿರೋದು. ಅವರು ಸಹ ಅಬ್ರಹಾಮನ ಸಂತತಿಗೆ ಸೇರಲ್ಪಟ್ಟವರು, ಅವರು ಸಹ ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ಯೋಗ್ಯರು, ಅವರು ಸಹ ಕರ್ತನ ನಾಮವನ್ನು ಸ್ತುತಿಸಲಿಕ್ಕೆ ಯೋಗ್ಯರಾಗಿ ದೇವರಿಂದ ಕರೆಯಲ್ಪಟ್ಟ ಜನ ಎಂದು ನಾವು ನೀವು ಮರೆಯುವವರಾಗಿರಬಾರದು. ನಾವು ಯಾರನ್ನು ಪಕ್ಷಪಾತ ಮಾಡಬಾರದು. ಎಲ್ಲರನ್ನ ಸಹೋದರ ಸಹೋದರಿ, ನಾವೆಲ್ಲರೂ ಕ್ರಿಸ್ತನ ಕುಟುಂಬ, ನಾವೆಲ್ಲರೂ ಕ್ರಿಸ್ತನ ಅಂಗಗಳು ಎಂದು ಹೇಳಿ ನಾವು ಒಬ್ಬರು ಅಂಗೀಕರಿಸುವವರಾಗಿರಬೇಕೆಂದು ದೇವರಾತ್ಮನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಹಲ್ಲೆಲೂಯ. ಕೆಳಗಡೆ 5ನೇ ವಾಕ್ಯವನ್ನು ಓದಿಕೊಡ್ರಿ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರೋನಾದುಕೊಂಡು ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿರಬೇಕೆಂದು ನೇಮಿಸಲಿಲ್ಲವೋ? ನೀವಾದರೂ ಬಡವರನ್ನು ಅವಮಾನಪಡಿಸಿದ್ದೀರಿ. ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲವೇ? ನೀವು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ? ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರವೇರಿನಂತೆ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೆರವೇರಿಸುತ್ತಿದ್ದರೆ ಈ ಒಳ್ಳೆಯದನ್ನು ಮಾಡುವವರು ಅದನ್ನು ಬಿಟ್ಟು ಪಕ್ಷಪಾತ ತೋರುವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ದೇವರು ಹೇಳ್ತಾ ಇದ್ದಾರೆ, ದೇವ ಮಕ್ಕಳನ್ನು ಹಿಂಸಿಸುವವರು, ಸಭೆಯನ್ನು ಹಿಂಸಿಸುವವರು ಬಡವರಲ್ಲ, ಶ್ರೀಮಂತರೇ ಎಂದು ದೇವರು ಹೇಳ್ತಾ ಇದ್ದಾರೆ. ಐಶ್ವರ್ಯವಂತರ ನಮ್ಮನ್ನು ಹಿಂಸಿಸೋದು, ಅಧಿಕಾರ ಉಳ್ಳವರನ್ನು ಹಿಂಸೆ ಪಡಿಸೋದು ದೇವರು ಹೇಳ್ತಾ ಇದ್ದಾರೆ. ನೀನು ಒಬ್ಬನಿಗೆ ಪಕ್ಷಪಾತ ಮಾಡುವವನಾಗಿದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ಪಾಪ ಮಾಡುವವನಾಗಿದೆ, ಅಪರಾಧಿ ಎಂದು ದೇವರ ವಾಕ್ಯ ನಿನ್ನನ್ನು ತೀರ್ಮಾನ ಮಾಡುತ್ತೆ. ಯಾರನ್ನ ಮನೆ ಒಳಗಡೆ ಸೇರಿಸಿಕೊಳ್ಳೋದಕ್ಕೂ ಯಾರಾದರೂ ತೀರ ಅವನ ನೋಡುವುದಕ್ಕೆ, ಅವನ ಪರಿಸ್ಥಿತಿ ನೋಡುವುದಕ್ಕೆ ತೀರ ಕೆಳಮಟ್ಟದಲ್ಲಿ ಇದ್ರೂ ಅವನನ್ನು ಮನೆಯಲ್ಲಿ ಕರೆದು ಸತ್ಕರಿಸಕ್ಕೆ ನೀನು ಚಿಂತೆ ಮಾಡಬಾರದು. ದೇವ ಮಗುವೆ, ದೇವರಮ್ಮ ನಿಮ್ಮನ್ನು ಎಚ್ಚರಿಸ್ತಾ ಇದೆ. ಮಾರ್ಟಿನ್ ಲೂಥರ್ ಅವರನ್ನ ಚಿಕ್ಕ ವಯಸ್ಸಿಂದ ಒಂದು ಕುಟುಂಬ ಅವರನ್ನ ಸಾಕಿದ ಮಗನ ರೀತಿಯಲ್ಲಿ. ಆ ಮಾರ್ಟಿನ್ ಲೂಥರ್ ಸಭೆಯಲ್ಲಿ ನಡೆಯುವ 5 ಗಂಟೆಯ ಆರಾಧನೆಗಾಗಿ ಅವರು ಆ ಚಳಿಯಲ್ಲಿ ಒಂದು ಜಾಕೆಟ್ ಹಾಕೊಂಡು ಆರಾಧನೆಗೆ ಹೋಗಿ ಆ ಆರಾಧನೆ ಮುಗಿಸಿಕೊಂಡು ಬರುವಾಗ ಅದೇ ದಾರಿಯಲ್ಲಿ ಒಬ್ಬ ಭಿಕ್ಷುಕನು ನಡುಗುತ್ತಾ, ಬಟ್ಟೆ ಇಲ್ಲದೆ, ಹೊತ್ತುಕೊಳ್ಳದೆ ಹೊದಿಕೆ ಇಲ್ಲದೆ ಅವನ ನಡುಗುತ್ತಾ ಕುಳಿತಿರುವುದನ್ನು ಕಂಡು ಈ ಮಾರ್ಟಿನ್ ಲೂಥರ್ ತನ್ನಲ್ಲಿರುವಂತ ಬಹಳ ಕಾಸ್ಟ್ಲಿ ಆಗಿರುವಂತ, ಬಹಳ ಬೆಲೆ ಉಳ್ಳಂತ, ಬೆಲೆ ಬಾಳುವಂತ ಜರ್ಕಿನನ್ನು ತೆಗೆದು ಭಿಕ್ಷುಕನಿಗೆ ಹಾಕಿ, ಇದನ್ನು ಹಾಕಿಕೋ, ಚಳಿಯಿಂದ ನಿನ್ನನ್ನು ರಕ್ಷಿಸಿಕೋ ಎಂದು ಹೇಳಿ ಹಾಕಿ ಅವ್ರು ನಡುಗುತ್ತಾ ತನ್ನ ಮನೆಗೆ ಹೊರಟು ಹೋದರು. ಹೊರಟು ಹೋಗಿ ಆ ದಿನದಲ್ಲಿ ರಾತ್ರಿ ಅವರು ಪ್ರಾರ್ಥನೆ ಮಾಡಿ ಮಲಗಿದಾಗ ಅವರ ದರ್ಶನವನ್ನ ಕಂಡರು. ಆ ದರ್ಶನದಲ್ಲಿ ಆಮೇಲೆ ಸ್ತೋತ್ರ ಪ್ರಭಾ ಸ್ವರೂಪನಾಗಿರುವ ದೇವರ ಒಂದು ದರ್ಶನ ಅವರು ಕಂಡರು. ಆ ದರ್ಶನವನ್ನು ಕೊಟ್ಟಂತ ದೇವರು ಅದೇ ಮಾರ್ಟಿನ್ ಲೂಥರ್ ಕೊಟ್ಟಂತ ಜರ್ಕಿನ್ ಹಾಕೊಂಡು ನಿಂತಿರುವುದನ್ನು ಅವರು ಕಂಡರು. ಹಲ್ಲೆಲೂಯಾ. ಮಾರ್ಟಿನ್ ಲೂಥರ್ ಕೇಳುತ್ತಾರೆ, ಕರ್ತನೇ
ನನಗೆ ವ್ಯತ್ಯಾಸವಾಗಲಿ. ನಾನು ಯಾರನ್ನು ಸಹ ಭೇದ ಭಾವವುಳ್ಳವನಾಗಿ ನಾನು ನೋಡಬಾರದು. ಯಾಕೆಂದ್ರೆ ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ಇದೆ, ನಾವು ಓದಿಕೊಳ್ಳೋಣ. ಒಂದು ಯೋಹಾನದಲ್ಲಿ 3ನೇ ಅಧ್ಯಾಯವನ್ನು ತೆಗೆದು ಅದರಲ್ಲಿ 16 ಮತ್ತು 18ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಈ ಸಮಯದಲ್ಲಿ. 1 ಯೋಹಾನ 3ನೇ ಅಧ್ಯಾಯದಲ್ಲಿ 16, 17, 18 ಹಿಂಗಿರುತ್ತದೆ. ಬ್ರದರ್ ಸಿಸ್ಟರ್ ಓದೋಣ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟುದರಿಗೆ ಪ್ರೀತಿ ಎಂದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ನಾವೇನು ಹೇಳ್ತೀವಿ? ನಾವು ಸಹ ನಮ್ಮ ಸಹೋದರರಿಗಾಗಿ, ಮುಂದೆ ಇದು ರಕ್ಷಣೆ ಹೊಂದಬೇಕಾಗಿರುವಂತಹ ಸಹೋದರಿಗಾಗಿ, ಇನ್ನು ಮುಂದೆ ರಕ್ಷಣೆ ಹೊಂದಬೇಕಾದ ಸಹೋದರಿಗಾಗಿ ನಾವು ಮತ್ತೆ ನೀವು ಪ್ರಾಣ ಕೊಡುವುದಕ್ಕೆ ಸಿದ್ಧವಾಗಿರಬೇಕೆಂದು ದೇವರು ಹೇಳ್ತಾ ಇದೆ. ಕಾರಣ ದೇವರು ನಮಗಾಗಿ ಪ್ರಾಣ ಕೊಟ್ಟಿರೋದ್ರಿಂದ ನಾವು ಸಹ ಇತರರಿಗಾಗಿ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ. ಕಾರಣ ದೇವರಿಗೆ ಹೇಳ್ತಾ ಇದ್ದಾರೆ, ದೇವರು ನಮ್ಮ ಮೇಲೆ ಅತಿಶಯವಾದ ಪ್ರೀತಿಯನ್ನು ಇಟ್ಟಿದ್ದಾರೆ. ನೀವು ಸಹ ರಕ್ಷಣೆ ಹೊಂದದೇ ಇರುವ, ಬಡತನದಲ್ಲಿರುವ, ದೀನ ಸ್ಥಿತಿಯಲ್ಲಿರುವಂತಹ ಜನಗಳ ಮೇಲೆ ನೀವು ಪ್ರೀತಿ ಉಳ್ಳವರು, ಕರುಣೆ ಉಳ್ಳವರಾಗಿರಬೇಕು. ದೇವರ ಬಗ್ಗೆ ಅದೇನು ಹೇಳ್ತಾ ಇದೆ? ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವುದನ್ನು ತನ್ನ ಸಹೋದರನನ್ನು ನೋಡಿ ಕರುಣಿಸಲೇ ಬಿಟ್ರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ಈ ಲೋಕದಲ್ಲಿ ದೇವರು ಹೇಳ್ತಾರೆ, ಲೋಕದ ಸಂಪತ್ತು, ಅದರ ಅರ್ಥ ಅವನ ಆಹಾರದ ಕೊರತೆಯಲ್ಲಿರುವ ನಿನ್ನ ಪಕ್ಕದಲ್ಲಿ ಆರಾಧನೆ ಮಾಡುವ ಸಹೋದರ, ನಿನ್ನ ಪಕ್ಕದ ಮನೆಯಲ್ಲಿ ವಾಸಿಸುವಂತ ಯೇಸುವನ್ನು ಆರಾಧಿಸುವಂತ ಸಹೋದರ ಸಹೋದರಿ ಇದ್ರೆ, ಅವರ ಮನೆಯಲ್ಲಿ ಊಟ ಇಲ್ವೋ, ಅವರ ಮನೆಯಲ್ಲಿ ರೇಷನ್ ಇಲ್ವೋ, ಅವರ ಮನೆಯಲ್ಲಿ ಹಣದ ಕಷ್ಟಗಳಿದೆಯೋ, ಅದು ನೀನು ಗೊತ್ತಿದ್ರು ನೀನು ಅವನ್ನ ಕರುಣಿಸದೆ ಬಿಟ್ರೆ ದೇವರ ಪ್ರೀತಿ ನಿನ್ನಲ್ಲಿಲ್ಲ. ನನ್ನ ಸಹೋದರ, ನನ್ನ ಸಹೋದರಿ ಕಷ್ಟದಲ್ಲಿದೆ ಎಂದು ಗೊತ್ತಿದ್ದು ನನಗೆ ಸಹಾಯ ಮಾಡಕ್ಕೆ ಸಾಮರ್ಥ್ಯ ಇದ್ದು ಅವರಿಗೆ ನಾನು ಮಾಡದೇ ಇದ್ರೆ, ಕರುಣಿಸದೇ ಇದ್ರೆ ದೇವರ ಪ್ರೀತಿ ನಿನ್ನಲ್ಲಿಲ್ಲ. ದೇವರ ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು, ವಾಕ್ಯದಲ್ಲಿರಬೇಕು, ಕಾರ್ಯಗಳಲ್ಲಿ ಇರಬೇಕು. ಇವತ್ತು ದೇವರಿಗೆ ಹೇಳಿದ್ರು, ಐಶ್ವರ್ಯವಂತರು ಪರಲೋಕ ರಾಜ್ಯ ಹೋಗುವುದು ಒಂದೇ, ಒಂಟಿಯು ಸೂಚಿ ಕಣ್ಣಿನಲ್ಲಿ ನುಗ್ಗುವುದು ಒಂದೇ. ಅನೇಕ ವಿಶ್ವಾಸಿಗಳನ್ನು ಐಶ್ವರ್ಯವಂತನ ಆಗಬೇಕೆಂದು ಓಡ್ತಾ ಇದ್ದೀರಿ. ತಪ್ಪಲ್ಲ. ಐಶ್ವರ್ಯವಂತಿಕೆ ಕೊನೆಗೆ ನಿನ್ನನ್ನು ದೇವರಿಂದ ಬೇರ್ಪಡಿಸುವಂತ ಸಮಯಗಳು ಬರ್ತದೆ ಎಂದು ಮರೆಯಬೇಡ್ರಿ. ಲೋಕದಲ್ಲಿ ಇರುವಾಗ ಪೌಲ ಹೇಳ್ತಾ ಇದ್ದೇನೆ, ನನಗೆ ಲಾಭ ಆಗಿರುವುದೆಲ್ಲವೂ ಕ್ರಿಸ್ತನ ನಿಮಿತ್ತ ನಷ್ಟವೆಂದು ನಾನು ಎಣಿಸ್ತೇನೆ. ಪೌಲನಿಗೆ ಬಂದ ಎಲ್ಲ ಕಾಣಿಕೆಗಳನ್ನ ಅವನು ಆಲಯವನ್ನು ಕಟ್ಟುವುದಕ್ಕೂ, ಬಡವರಿಗೆ ಸಹಾಯವನ್ನು ಮಾಡುವುದಕ್ಕೂ, ಕರ್ತನ ಸೇವೆಯನ್ನು ಮಾಡುವುದಕ್ಕೂ ಉಪಯೋಗಿಸಿಕೊಂಡನೇ ಹೊರತು ತನ್ನ ಮನೆಯನ್ನು ಕಟ್ಟುವುದಕ್ಕೂ, ತನ್ನ ರಾಜ್ಯವನ್ನು ಕಟ್ಟುವುದಕ್ಕೂ ಉಪಯೋಗಿಸಿಕೊಳ್ಳಲಿಲ್ಲ. ಇವತ್ತು ದೇವರಿಂದ ಆಶೀರ್ವದಿಸ್ತಾ ಇದೆಯಾ? ದೇವರಿಂದ ಅನುಗ್ರಹಿಸ್ತಾ ಇದೆಯಾ? ನೀನೇನ್ ಮಾಡ್ತಾ ಇದ್ದೆ? ನಿನ್ನ ಪಕ್ಕದ ಮನೆಯಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಪಕ್ಕದಲ್ಲಿ ಆರಾಧನೆ ಮಾಡುವ ಸಹೋದರ, ನಿಮ್ಮ ಸಭೆಯಲ್ಲಿರುವ ಸಹೋದರ ಕಷ್ಟದಲ್ಲಿದ್ದಾನೆ, ಕೊರತೆಯಲ್ಲಿದ್ದಾನೆ ಎಂದು ನಿನಗೆ ಗೊತ್ತಿದ್ರು ನೀನು ಬರೀ ಬಾಯಿ ಮಾತಿನಿಂದ ಉಪಚಾರ ಮಾಡುವವನಾಗಿದ್ದರೆ ದೇವರ ಹೆಂಡತಿನಲ್ಲಿ ದೇವರ ಪ್ರೀತಿ ಇಲ್ಲ. ನಿನ್ನ ಕೃತ್ಯಗಳು ಅವನ ಪ್ರೀತಿಯ ಕೃತ್ಯದಲ್ಲಿ ಸತ್ಯದಲ್ಲಿ ಬರಲಿ. ಫರಿಸಾಯರು ಹೀಗೆ ಮಾಡ್ತಾ ಇತ್ತು. ಅವರು ಸಮಾಧಾನ ಮಾಡಿ ಕಳಿಸ್ತಾ ಇದ್ರು ಹೊರತು ಜನಗಳಿಗೆ ಸಹಾಯವನ್ನು ಮಾಡ್ತಾ ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫರಿಸಾಯರ ಇನ್ನೊಂದು ಗುಣವನ್ನು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ ಕಡೆಗೆ ಹೋಗೋಣ. ಅದರಲ್ಲಿ 2ನೇ ವಾಕ್ಯದಿಂದ ಓದಿಕೊಳ್ಳ್ರಿ. 1ನೇ ವಾಕ್ಯದಿಂದ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡ್ರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ನಿಮಗೆ ಫಲ ದೊರೆಯದು. ಆದ್ದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬನ್ನು ಊದಿಸಬೇಡ. ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿ, ಬೀದಿಗಳಲ್ಲಿ ಹಾಗೆ ಮಾಡ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ನೀನಾದರೂ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗ ಆಗುವ ಹಾಗೆ ನಿನ್ನ ಬಲಗೈ ಮಾಡುವುದು ಎಡಗೈಗೆ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವವರಿಗೆ ತಂದೆ ನಿನಗೆ ಫಲ ಕೊಡುವನು. ನೀನು ಸಹಾಯ ಮಾಡುವಾಗ ನಾನು ಇಷ್ಟು ಸಹಾಯ ಮಾಡಿದೆ ಎಂದು ಯಾರಿಗೂ ಕೊಂಬನ್ನು ಊದಿಸಬೇಡ. ನೀನು ಕೊಡುವ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದ ರೀತಿಯಲ್ಲಿ ನೀನು ಸಹಾಯ ಮಾಡುವ ಒಂದು ವ್ಯಕ್ತಿ ಆಗಿರಬೇಕೆಂದು ದೇವರು ನಿನಗೆ ಇಷ್ಟಪಡ್ತಾ ಇದ್ದಾರೆ. ಮತ್ತೆ ನೀನು ಅದನ್ನು ಮಾಡುವುದಾದರೆ ಪರಲೋಕ ತಂದೆಯಿಂದ ನಿನಗೆ ಫಲ ದೊರೆಯುತ್ತದೆ ಎಂದು ದೇವರು ಹೇಳ್ತಾನೆ. ಕೊಂಬನ್ನು ಊದಿಸಬೇಡ, ಅದನ್ನ ಎಲ್ಲ ಕಡೆ ನೀನು ಅನೌನ್ಸ್ಮೆಂಟ್ ಮಾಡಬೇಡ ಎಂದು ದೇವರು ಹೇಳ್ತಾರೆ. ಕೆಳಗೆ ಓದುವಾಗ ಮತ್ತು
ನೋಡುವಾಗ ಜನಗಳು ಕಾಣಬೇಕೆಂದು ನೀವು ಮಾಡ್ತಾ ಇರೋದಾದ್ರೆ ದೇವರು ಹೇಳಿದ ಕಪಟಿಗಳು. ಕಪಟಿಗಳಂದ್ರೆ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಮಾಡುವವರಂತ, ಮೋಸಗಾರರು ಅಂತ ಅರ್ಥ. ಅದಕ್ಕೆ ಈ ಸ್ವಭಾವ ನಮ್ಮಲ್ಲಿ ಬರಬಾರದು. ದೇವರು ನಮ್ಮನ್ನು ಎಚ್ಚರಿಸ್ತಾ ಇರೋದು ಏನಂದ್ರೆ, ಪರಿಸಾಯದ ಗುಣಗಳು ನಮ್ಮಲ್ಲಿ ಇದ್ರೆ ನಾವು ಅದನ್ನು ಸರಿಪಡಿಸ್ಕೋಬೇಕು, ನಮ್ಮನ್ನು ಪರಿಶೋಧಿಸ್ಕೋಬೇಕು. ದೇವರು ಹೇಳಿದ್ದಾರೆ, ನೀ ಏಕಾಂತವಾದ ಒಂದು ಕೋಣೆ ಒಳಗಡೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ನೀನು ಪ್ರಾರ್ಥನೆ ಮಾಡು. ಇಲ್ಲಿ ಸಭೆಯಲ್ಲಿ ಒಬ್ಬರು ಪ್ರಾರ್ಥಿಸ್ತಾನೆ ಇರ್ತಾರೆ, ಆದ್ರೆ ಅವರು ಮಾಡುವ ಪ್ರಾರ್ಥನೆ ಅನೇಕ ಜನಕ್ಕೆ ಅದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅವರು ಅದನ್ನು ಯೋಚನೆ ಮಾಡಲ್ಲ. ಕೆಲವು ಅನ್ಯ ಭಾಷೆನು ದೇವರು ನಮ್ಮನ್ನ ಸಮಾಧಾನದ ಕಡೆಗೆ ನಡೆಸ್ತಾನೆ ಹೊರತು ಗಲಿಬಿಲಿಗೆ ಕಡೆಗೆ ಅಲ್ಲ. ನಮ್ಮ ಅನ್ಯ ಭಾಷೆ, ನಮ್ಮ ಅನಾಯಿತಿಗೆಲ್ಲ ದೇವರನ್ನು ಕಂಟ್ರೋಲ್ ಕೊಡ್ತಾರೆ, ಅವರು ಕಂಟ್ರೋಲ್ ತಗೊಳ್ತಾರೆ. ನಮ್ಮ ಪ್ರಾರ್ಥನೆ ಸಹ ಮತ್ತೊಬ್ಬರಿಗೆ ತೊಂದರೆ ಪಡಿಸುವ ಪ್ರಾರ್ಥನೆ ಆಗಿರಬಾರದು. ನಾನು ಸಭೆಯಲ್ಲಿ ಮಾಡುವಂತ ಶಬ್ದ ಇನ್ನೊಬ್ಬರಿಗೆ ಕಿರಿಕಿರಿಯನ್ನು ಉಂಟು ಮಾಡಬಾರದು. ನಾನು ಅನ್ಯ ಭಾಷೆ ಮಾತಾಡಿದ್ರು ಅದು ಇನ್ನೊಬ್ಬರಿಗೆ ಕಿರಿಕಿರಿಯನ್ನು ಉಂಟು ಮಾಡಬಾರದು. ಕಾರಣ ಪವಿತ್ರಾತ್ಮರು ಕಿರಿಕಿರಿ ಮಾಡುವವರಲ್ಲ, ಅವರ ಸಮಾಧಾನವನ್ನು ಕೊಡುವಂತ ದೇವರಾಗಿದ್ದಾನೆ. ಅನೇಕ ಜನಗಳು ನೋಡಬೇಕು ಎಂದು ಮಾಡಿದ್ರೆ ನಿಮಗೆ ಪ್ರತಿಫಲ ಬರಲ್ಲ ಎಂದು ದೇವರು ಹೇಳ್ತಾ ಇದ್ದಾರೆ. ಈಗ ಆ ಸ್ವಭಾವಗಳನ್ನು ಸರಿಪಡಿಸಿಕೊಳ್ಳಬೇಕು. ಕ್ರೈಸ್ತಲ್ಲ ದೇವರ ವಾಕ್ಯ ಮತ್ತೊಂದು ಕೊನೆ ವಾಕ್ಯವನ್ನ ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ. ಗಲಾತ್ಯ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 1, 2, 3ನೇ ವಾಕ್ಯವನ್ನ ಓದಿಕೊಳ್ಳೋಣ. ಗಲಾತ್ಯ 6ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತಾ ಇದ್ದ 1, 2ರಲ್ಲಿ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವರನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಪರಿಸಾಯದ ಒಂದು ಗುಣಗಳೇನಂದ್ರೆ, ಯಾರಾದರೂ ಒಬ್ಬ ಪಾಪಿ ಆಗಿರೋನು ಬಂದ್ರೆ ಅವನನ್ನ ಪಾಪಿ ಪಾಪಿ ಪಾಪಿ, ಇನ್ನು ರೋಗಿ ರೋಗಿ ಎಂದು ಚುಚ್ಚಿ ಮಾತಾಡ್ತಾ ಇತ್ತು. ಜಕ್ಕಾಯನ ಮನೆಗೆ ಯೇಸು ಹೋದಾಗ ಪರಿಸಾಯ ಹೇಳಿದ್ರು, ಪಾಪಿ ಆಗಿರುವವನ ಮನೆಗೆ ಯೇಸು ಊಟಕ್ಕೆ ಹೋಗ್ತಾ ಇದ್ದಾರಲ್ಲ. ಮರಿಯಳ ಮನೆಗೆ ಮರಿಯಳ ವಿಷಯವಾಗಿ ಬಂದಾಗ ವ್ಯಭಿಚಾರಿ ಹತ್ರ ಯೇಸು ಹೋಗ್ತಾ ಇದೆಯಲ್ಲ, ಯೇಸು ಅವಳನ್ನ ಉಪದೇಶ ಮಾಡುತ್ತಾ ಇದೆಯಲ್ಲ. ಸಮಾರ್ಯ ಪಟ್ಟಣದ ಒಳಗಡೆ ಪರಿಸಾಯರು ಕಾಲಿಡೋದಿಲ್ಲ, ಆದ್ರೆ ಸಮಾರ್ಯ ಪಟ್ಟಣದೊಳಗೆ ದೇವರು ಹೋದರು, ಯೇಸುವನ್ನು ಗೇಲಿ ಮಾಡ್ತಾ ಇದ್ರು. ಇವತ್ತು ದೇವರ ಮಕ್ಕಳೇ, ನಮ್ಮ ಕಣ್ಣ ಮುಂದೆ ಯಾರಾದರೂ ತಪ್ಪು ಮಾಡುವವರು ಸಿಕ್ಕಿದ್ರೆ, ಯಾರಾದರೂ ಒಂದು ದೋಷದಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದ್ರೆ, ಸಭೆಯಲ್ಲಿ ಉದಾಹರಣೆ ನಾನು ಹೇಳುತ್ತೇನೆ, ನನ್ನ ಕುರಿತಾಗಿಯೇ ಯಾರು ಏನು ಮಾತಾಡಿದರು, ಆಗ ನಾನು ಆಗಿರುವವನು ಇಲ್ಲ ನೀವಾಗಿರುವವರು ಅವರನ್ನ ತಿದ್ದಿ ಸರಿ ಮಾಡೋಕ್ಕೆ ನೀವು ಪ್ರಯತ್ನ ಪಡಬೇಕೆಂದು ದೇವರು ಹೇಳ್ತಾ ಇದ್ದಾರೆ. ಯಾರಾದರೂ ಒಬ್ಬರು ದೋಷದಲ್ಲಿ ಸಿಕ್ಕಿದ್ರೆ ಅವರನ್ನ ಪವಿತ್ರಾತ್ಮನ ಮೂಲಕ ಆತ್ಮನಿಂದ ಶಾಂತ ಭಾವದಿಂದ ಅವರನ್ನ ತಿದ್ದಿರಿ. ಅವರ ಹತ್ರ ಗಲಾಟೆ ಮಾಡೋದಾಗಲಿ, ಅವರ ಹಗೆತನ ಮಾಡೋದಾಗಲಿ, ಅವರೊಂದಿಗೆ ದ್ವೇಷ ಭಾವನೆ ಇಟ್ಟುಕೊಂಡು ನೀನು ನಡಿಬಾರದೆಂದು ದೇವರು ಹೇಳ್ತಾ ಇದ್ದಾರೆ. ಮತ್ತೆ ದೇವರು ಹೇಳ್ತಾ ಇದ್ದಾರೆ, ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಈಗ ಒಂದು ಸಹೋದರ ನನ್ನ ಮೇಲೆ ಅವೇನಾದರೂ ದೋಷಾರೋಪಣೆಯನ್ನು ಭರಿಸಿದ್ರೆ ಅವನು ಎಲ್ಲೋ ದುಷ್ಟನ ಪ್ರೇರೇಪಣೆಗೆ ಒಳಗಾಗಿದೆ ಎಂದು ನಾವು ಚಿಂತೆ ಮಾಡಬೇಕು. ಅವನದು ಮಾಡಿದೆ ಎಂದು ನೀನು ತಿರುಗಿ ಮಾಡಿದ್ರೆ ನೀನು ದುಷ್ಟನ ಪ್ರೇರೇಪಣೆಗೆ ಒಳಗಾಗಕ್ಕೆ ಎಚ್ಚರವಾಗಿರು. ದೇವರು ಹೇಳ್ತಾ ಇದ್ದಾರೆ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಂಡು ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಲಿ. ಪಕ್ಕದಲ್ಲಿ ಕೂರುವವನು ಆಗ ನೀನು ಇಷ್ಟಪಡಲ್ಲ. ಯಾಕೆ ಇಷ್ಟಪಡಲ್ಲ? ಅಷ್ಟರ್ ಒಳ್ಳೆ ಬಟ್ಟೆ ಹಾಕೋದಿಲ್ಲ, ಅಷ್ಟರ್ ಕ್ಲೀನ್ ಆಗಿರೋದಿಲ್ಲ, ಅಷ್ಟರ್ ತುಂಬಾ ಬಡವರಿದೆ. ಇನ್ನು ಹಾಗಾದ್ರೆ ನಿನಗೆ ಆ ಭಾರ ಇರುವುದಾದ್ರೆ ಇವತ್ತು ಅವಿಗೋಸ್ಕರ ನೀನು ಪ್ರಾರ್ಥಿಸು. ದೇವರವರನ್ನು ಐಶ್ವರ್ಯವಂತನಾಗಿ ಮಾಡು, ದೇವರವರ ಅನುಗ್ರಹವನ್ನು ಕೊಡು, ದೇವರಿಗೆ ಒಳ್ಳೆ ಮನೆಯನ್ನು ಕೊಡು, ದೇವರ ಒಳ್ಳೆ ಕೆಲಸವನ್ನು ಕೊಡು. ಆ ಸ್ಥಿತಿ ಬದಲಾಗಲಿ ಎಂದು ನಿನ್ನ ಒಳಗಡೆ ದೇವರಾತ್ಮನ ಇರುವುದಾದರೆ ನೀನು ಇವತ್ತಿನ ಭಾರ ಪಟ್ಟು ಪ್ರಾರ್ಥಿಸು. ಈ ಭಾರ ಹೊತ್ತುಕೊಳ್ತೀನಿ ಎಂದು ದೇವರಿಗೆ ಹೇಳ್ತಾ ಇದ್ದಾರೆ. ದೇವರಿದ್ದಾರೆ, ಯಾವನಾದರೂ ಅಲ್ಪನಾಗಿದ್ದು ನಾನು ದೊಡ್ಡವರೆಂದು ಭಾವಿಸಿಕೊಂಡ್ರೆ ತನ್ನನ್ನು ತಾನೇ ಮೋಸಗೊಳಿಸುವನಾಗಿದ್ದಾನೆ. ನಮ್ಮ ದೇವರು ನಾನು ದೊಡ್ಡವನೆಂದು, ದೊಡ್ಡ ಜ್ಞಾನಿ ಎಂದು, ದೊಡ್ಡ ಪ್ರಾರ್ಥನಾ ವೀರನೆಂದು, ದೊಡ್ಡ ಸುಮಾರ್ಥಿಕನೆಂದು, ದೊಡ್ಡ ಉಪದೇಶಕನೆಂದು ಹೇಳ್ಬಾರ್ದು. ಕಳೆದ ವಾರದ ಆನ್ಲೈನಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಒಬ್ರು ಹೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೇನೆ, ಕರ್ನಾಟಕದಲ್ಲಿರುವ ಪಾಸ್ಟರ್ಗಳಿಗೆ ಹೇಳ್ತಾ ಇದ್ದೇನೆ, ನೀವು ನನ್ನ ಉಪದೇಶ ಕೇಳ್ರಿ, ಉಪದೇಶ ಕೇಳಿದ್ರೆ ನಿಮ್ಮ ಸೇವೆ ಸರಿ ಆಗುತ್ತೆ ಅಂತ. ನಮ್ಮನ್ನ ಕರೆದಿರೋದು ಪಾಸ್ಟರ್ ನೀವಲ್ಲ, ದೇವರು. ಉಪದೇಶ ಕೊಡೋದು ನೀವಲ್ಲ, ದೇವರು. ನೀವು ನಿಮ್ಮ ಸಭೆಗೆ ಕೊಡಿ ಉಪದೇಶ. ಎಲ್ಲ ಪಾಸ್ಟರ್ಗಳಿಗಲ್ಲ, ಪಾಸ್ಟರ್ಗಳಿಗೆ ಬರೋ ಉಪದೇಶ ದೇವರಿಂದಲೇ ಹೊರತು ಬೇರೆ ಯಾರಿಂದಲಲ್ಲ. ತನ್ನನ್ನು ತಾನು ದೊಡ್ಡವನೆಂದು ಭಾವಿಸಿಕೊಂಡ್ರೆ ನಿಮ್ಮನ್ನು ನೀವೇ ಮೋಸಗೊಳಿಸ್ತಾ ಇದ್ದರೆ ಅಂತ ದೇವರು ಹೇಳ್ತಾ ಇದ್ದಾರೆ. ಎಚ್ಚರಿಕೆಯಾಗಿರಬೇಕು. ನನಗೆ ದೇವರು ಎಷ್ಟು ಅನುಗ್ರಹ ಕೊಟ್ಟರು, ಎಷ್ಟು ಕೃಪಾಪರಗಳನ್ನು ಕೊಟ್ಟರು, ಎಷ್ಟು ಬ್ಲೆಸ್ಸಿಂಗ್ ಮಾಡಿದ್ರು, ಎಷ್ಟು ಹಣಕಾಸುಗಳು ಅಭಿವೃದ್ಧಿ ದೇವರು ಕೊಟ್ಟರು, ವೆಹಿಕಲ್ ಅಭಿವೃದ್ಧಿ ದೇವರು ಕೊಟ್ಟರು, ಸೇವೆ ಸಭೆಗಳನ್ನು ಕೊಟ್ಟರು, ನಾನು ದೇವರಲ್ಲಿ ಅಲ್ಪವೆಂದು ನಾನು ಎಣಿಸಿಕೊಳ್ಳ
Hallelujah. ಫಿಲಿಪ್ಪಿ ಬರೆದ ಪತ್ರಿಕೆ ಕಡೆಗೆ ಕೊನೆಯ ವಾಕ್ಯ ಓದೋಣ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ 1 ವಾಕ್ಯದಿಂದ 1ನೇ ವಾಕ್ಯದಿಂದ ಹೋಗೋಣ. ಫಿಲಿಪ್ಪಿ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಹೀಗೆ ಹೇಳ್ತಾ ಇದೆ: ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ನಿಮ್ಮೆಲ್ಲರಲ್ಲಿ ಗಟ್ಟಿಯಾಗಿ ಆನ್ಲೈನ್ ನೋಡೋದು ಗಟ್ಟಿಯಾಗಿದೆ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ಭೇದ ಭಾವ ಮಾಡುವವರು ಹೊರಗಡೆ ಒಂದು ಒಳಗಡೆ ಒಂದು ಪ್ರೀತಿ ತೋರಿಸುವರಾಗಿರಬಾರದು. ಆಮೇಲೆ ಮತ್ತೆ ದೇವರು ಹೇಳ್ತಾ ಇದ್ದಾರೆ, ಅನ್ಯೋನ್ಯ ಭಾವ ಉಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. ನೀವು ಅನ್ಯೋನ್ಯತೆ ಭಾವ ಉಳ್ಳವರಾಗಿರ್ರಿ. ಯಾರ ಬಗ್ಗೆ, ಯಾವುದೇ ಸಹೋದರನ ಬಗ್ಗೆ ಸಹೋದರಿ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಕಹಿತನ ಇದ್ದರೆ ಅದನ್ನು ತೆಗೆದುಹಾಕಿ ಅವರು ನೀವು ಅನ್ಯೋನ್ಯತೆ ಭಾವ ಉಳ್ಳವರಾಗಿರ್ಬೇಕು. ಕ್ರೈಸ್ತರ ದೇವರು ಹೇಳಿದ್ದಾರೆ, ಒಂದೇ ಗುರಿ. ಯಾವ ಗುರಿ? ನಿತ್ಯ ಜೀವವನ್ನು ಸೇರುವುದು, ದೇವರು ಕೊಡುವ ಜೀವನ ಜಯಮಾಲೆಯನ್ನು ಹೊಂದುವಂತ ಗುರಿ ಉಳ್ಳವರಾಗಿರ್ರಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದ ಪ್ರತಿಯೊಬ್ಬರು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ಸಭೆಯಲ್ಲಿ ಬರುವ ವಿಷಯ ಅದೇನೆ. ನಾವು ಮತ್ತೊಬ್ಬರನ್ನ ಶ್ರೇಷ್ಠರೆಂದು ಎಣಿಸೋದೇ ಇಲ್ಲ. ಮತ್ತೊಬ್ಬರನ್ನು ನಾವು ಕೇವಲವಾಗಿ ಕಾಣ್ತೇವೆ. ಪಾಪ ಮಾಡುವವರನ್ನ ಕಂಡ್ರೆ, ದೇವರಿಗೆ ವಿರೋಧವಾಗಿ ನಡೆಯುವವರನ್ನ ಕಂಡ್ರೆ ನಾವು ಅವರನ್ನ ಗೇಲಿ ಮಾಡುವವರಾಗಿರ್ತೇವೆ. ಕಷ್ಟದಲ್ಲಿರುವವರನ್ನ ಕಂಡ್ರೆ ಗೇಲಿ ಮಾಡ್ತೇವೆ. ರೋಗದಲ್ಲಿರುವವರನ್ನ ಕಂಡ್ರೆ ಗೇಲಿ ಮಾಡ್ತೇವೆ. ದೇವರು ಹೇಳ್ತಿದ್ದಾರೆ, ನಿನಗಿಂತ ಮತ್ತೊಬ್ಬರನ್ನ ನೀನು ಶ್ರೇಷ್ಠರೆಂದು ಎಣಿಸಬೇಕೆಂದು ದೇವರು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಪ್ರತಿಯೊಬ್ಬರು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂದು ದೇವರು ಹೇಳ್ತಾ ಇದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂದು ದೇವರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಎಂತ ದೀನ ಮನಸ್ಸಿತ್ತು. ಅವರ ಬಳಿಗೆ ಬಂದ ರೋಗಿಗಳನ್ನು ಮುಟ್ಟೋದಕ್ಕೂ, ಅವರ ಕಣ್ಣೀರನ್ನು ಒರೆಸೋದಕ್ಕೂ, ಅವರ ಮನೆ ಒಳಗಡೆ ಹೋಗಿ ಅವರಿಗೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದಕ್ಕೂ, ಹಸಿದವರಿಗೆ ಊಟವನ್ನು ಕೊಡುವುದಕ್ಕೂ, ಶಿಷ್ಯಂದರ ಕಾಲನ್ನು ತೊಳೆಯುವುದಕ್ಕೂ ಯೇಸು ಕ್ರಿಸ್ತನನ್ನು ತಗ್ಗಿಸುವಿಕೆ ಮನಸ್ಸಿತ್ತು. ನಿಮ್ಮಲ್ಲಿಯೂ ಬರಲಿ ಎಂದು ಕೋಪ ಹೇಳ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಆತನು ದೇವ ಸ್ವರೂಪನಾಗಿದ್ದನು ದೇವರಿಗೆ ಸರಿಸಮಾನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲದೆ ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡ ಮನುಷ್ಯನಿಗೆ ಸದೃಶನಾದನು. ಸರ್ವಶ್ರೇಷ್ಠನಾದಂತ ದೇವರು ತನ್ನ ಪದವಿ, ನಾನು ಸೃಷ್ಟಿಕರ್ತನೆಂಬ ಪದವಿ ಉಳ್ಳವನಾಗಿದ್ದನು. ಯೇಸು ತನ್ನನ್ನು ತಾನು ಬರಿದು ಮಾಡಿಕೊಂಡು ನಮಗೋಸ್ಕರ ನಾವು ಒಪ್ಪಿಸಿಕೊಟ್ರು. ದೇವ ಮಗುವೆ, ಗಮನ ಕೊಟ್ಟು ಕೇಳಿ. ಹಳಬಡಬಡಿಕೆಯಲ್ಲಿ ತಾನು ಸಾಕಿದ ಒಂದು ಕುರಿ, ತಾನು ಸಾಕಿದ ಕುರಿಯನ್ನು ದಿನ ಅವನು ಮೇಯಿಸ್ತಾನೆ. ಒಂದು ದಿನ ಕರ್ಕೊಂಡೋಗಿ ಯಜ್ಞ ಮಾಡುತ್ತಾನೆ. ಆ ಕುರಿ ತಿರ್ಗ ಒಂದು ಮಾತಾಡದೆ ಯಜಮಾನನು ಮಾಡುವ ರೀತಿಯಲ್ಲಿ ತನ್ನ ತಗ್ಗಿಸಿಕೊಂಡು ಕೊನೆಗೆ ಅದು ಬಲಿಯಾಗುತ್ತೆ. ಅದೇ ಪ್ರಕಾರ ಯೇಸು ನಮಗೋಸ್ಕರ ತಗ್ಗಿಸಿಕೊಂಡು ಯಜ್ಞದ ಕುರಿಯಾಗಿ ಶಿಲುಬೆಯಲ್ಲಿ ಬಲಿಯಾದರು. ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ಅವರು ಸರ್ವಶ್ರೇಷ್ಠನಾದಂತ ದೇವ ತನ್ನನ್ನು ತಗ್ಗಿಸಿಕೊಂಡರು. ತಗ್ಗಿಸುವಿಕೆ ನಮ್ಮಲ್ಲಿಯೂ ಬರಲಿ. ಪರಿಸರ ಗುಣವನ್ನು ತೆಗೆದು ಹಾಕಿರಿ. ಯೇಸು ಕ್ರಿಸ್ತನಲ್ಲಿದ್ದ ಮನಸ್ಸು ನಿಮ್ಮಲ್ಲಿ ಬರಲಿ. ಅನೇಕ ಜನ ನಾನು ಅಬ್ಸರ್ವ್ ಮಾಡಿದ್ದೇನೆ, ಕೆಲವರು ಮನೆಗೆ ಪ್ರಾರ್ಥನೆಗೆ ಬರ್ತಾರೆ, ಕೆಲವರು ಮನೆಗೆ ಪ್ರೇಯರ್ಗೆ ಬರಲ್ಲ. ಕಾರಣ, ಪಾಸ್ಟರ್ ಅಲ್ಲಿ ಬಹಳ ಹೋರಾಟ ಇದೆ, ಪಾಸ್ಟರ್ ಅವ್ರ ಮನೆಗೆ ಏನಾಗಿಲ್ಲ, ಪಾಸ್ಟರ್ ಅವ್ರ ಮನೆಗೆ ಹೋದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ. ಬ್ರದರ್, ಈ ಯೇಸುವಿನ ಮಗನು ಮಗಳೆಂದು ಮರಿಬೇಡ. ಜಕ್ಕಾಯ ದೊಡ್ಡ ಪಾಪಿ, ಅವರ ಮನೆಗೆ ಯೇಸು ಹೋಗಿಲ್ವಾ? ಅವರ ಮನೆಗೆ ಯೇಸು ಹೋಗಿಲ್ವಾ? ಯೇಸು ಯಾರ ಮನೆಗೆ ಹೋಗಲ್ಲ ಅಂತ ಒಂದು ಮಾತು ಹೇಳಿದ್ರ, ನೀನ್ ಯಾರು ಹೇಳೋದಕ್ಕೆ? ನಾನು ಯೇಸುವಿನ ಪಾದದ ಧೂಳಿನ ಕಣಗೂ ನಾವು ಸಮಾನರಲ್ಲ ಅಂತ ಶ್ರೇಷ್ಠನಾದ ದೇವರೇ ಕೈಯಲ್ಲಿ ಕರವಸ್ತ್ರ ಹಿಡಿದುಕೊಂಡು ಹೋಗಡಿಯಲ್ಲಿ ನೀರು ತೆಗೆದುಕೊಂಡು ಶಿಷ್ಯಂದರ ಕಾಲವನ್ನು ತೊಳೆದು ಅದು ಸೇವೆಯನ್ನು ಮಾಡಿದಂತ ದೇವರು. ನಾವು ನೀವೇನ್ ಮಾಡ್ತಾ ಇದೀವಿ ಬ್ರದರ್ ಸಿಸ್ಟರ್? ಯಾವ ಗುಣಗಳಿದೆ ನಮ್ಮಲ್ಲಿ? ಪರಿಸಾಯದ ಗುಣಗಳ? ಯೇಸು ಹೇಳಿದ್ರು, ಸಮಾಧಿ, ಸುಣ್ಣ ಹಚ್ಚಿದ ಸಮಾಧಿ. ಜನರು ನಿಮ್ಮ ಕಾಲಗಳಿಗಾಗಿ ತೊಳೆದು ನಿಮಗೆ ಗೊತ್ತಾಗಲ್ಲ. ಅದರಿಂದ ದೇವರು ಹೇಳ್ತಾ ಇದ್ದಾರೆ, ಪರಿಸಾಯದ ಗುಣಗಳನ್ನು ತೆಗೆದು ಯೇಸು ಕ್ರಿಸ್ತನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಬರಲಿ ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. 1 ಕೊರಿಂಥ 3ನೇ ಅಧ್ಯಾಯ 5 ಮತ್ತೆ 5ನೇ ವಾಕ್ಯದ 9ನೇ ವಾಕ್ಯ. 1 ಕೊರಿಂಥ 3ನೇ ಅಧ್ಯಾಯ 5ನೇ ವಾಕ್ಯದಿಂದ 9ನೇ ವಾಕ್ಯ. ಹಾಗಾದರೆ ಅಪೊಲ್ಲೋಸನು ಏನು, ಪೌಲನು ಏನು? ಅವರು ಸೇವಕರು. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದಿರಿ. ಕರ್ತನು ಒಬ್ಬೊಬ್ಬರಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ
ನನ್ನ ಮಾತು ಕೇಳಿ ನಡಿಬೇಕೆಂದು ನಾನು ಇಷ್ಟಪಡಬಾರದು. ಅನೇಕ ಜನ ಇದನ್ನು ಮಾಡ್ತಾರೆ. ನಾನು ಅವರಿಗೆ ಸುಮಾರು ಕೇಳಿ ಸಾಲಿರೋದು, ಮಾಸ್ಟರ್ ಈಗ ನನ್ನ ಮಾತು ಅವ್ರು ಕೇಳಲ್ಲ ಅಂತ. ನಿನ್ನ ಡ್ಯೂಟಿ, ನೀನು ದೇವರ ಕೆಲಸದವರು, ನಿನ್ನ ಕೆಲಸ ಮಾಡಿದೀಯಾ, ನಿನಗೆ ಪ್ರತಿಫಲ ದೇವರು ಕೊಡ್ತಾರೆ, ಆ ವ್ಯಕ್ತಿ ಅಲ್ಲ. ನೀನು ಸುವಾರ್ಥ ಸಾಲಿರ್ಬೋದು, ಇನ್ನೊಬ್ಬರ ದೇಶ ಸ್ಥಾನ ಕೊಟ್ಟಿರ್ಬೋದು, ಬೆಳೆಸಲು ದೇವರೆಂದು ಮರೆಬೇಡ. ಕೆಲವರು ವಿಶ್ವಾಸಿಗಳ ಮೇಲೆ ಅಧಿಕಾರ ನಡೆಸ್ತಾರೆ. ನಾನು ಸುವಾರ್ಥ ಸಾಲಿರ್ಬೋದು, ನಾನು ಏನಂಗೆ ಕೇಳಬೇಕು, ನಾನು ಏನಂಗೆ ಮಾಡಬೇಕು. ಆಮೇಲೆ ತಪ್ಪು. ಸುವಾರ್ಥ ಸಾಲಲು ನಿನ್ನ ಜವಾಬ್ದಾರಿ, ಅವನ್ನ ಬೆಳೆಸಲು ದೇವರು. ಇವತ್ತನ್ನ ವ್ಯತ್ಯಾಸ ಮಾಡಿಕೊಡ್ರಿ. ಪರಿಸಾಯ ಸ್ವಭಾವ ತೆಗೆದು ಹಾಕಿದ್ರಿ. ಯೇಸು ಕ್ರಿಸ್ತದಲ್ಲಿದ್ದ ಮನಸ್ಸು ನಿಮ್ಮಲ್ಲಿ ಬರಲಿ. ಒಪ್ಪಿಸಿಕೊಡುತ್ತೀರಾ? ದೇವರು ಮುಂದೆ ಮಾತಾಡಿರುವುದಾದ್ರೆ ಕಣ್ಗಳನ್ನು ಮುಚ್ಚಿಕೊಂಡು ಈ ವಾಕ್ಯಕ್ಕಾಗಿ ನಿಮ್ಮನ್ನು ಕಲಿಸಿಕೊಡ್ರಿ. ಕಣ್ಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ವಾಕ್ಯ ಭಾಗಕ್ಕಾಗಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸುವಾಗ ನಮ್ಮ ಮಧ್ಯದಲ್ಲಿ ಆಮೇಲೆ ಮಚ್ಚಂದ್ರದಲ್ಲಿ ಬಂದು ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಥ್ಯಾಂಕ್ ಯು ಜೀಸಸ್. ವಾಕ್ಯ ಭಾಗಕ್ಕಾಗಿ ಪ್ರಾರ್ಥಿಸಿ. Thank you, Lord Jesus. ಪರಿಶುದ್ಧನಾದ ತಂದೆಯ ನಾಮಕ್ಕೆ ಸ್ತೋತ್ರವಾಗಿ ರಾಜನೇ ಇದುವರೆಗೂ ರಾಜಪ್ಪ ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ವಾಕ್ಯ ಕೊಡಬೇಕಾಗಿ ನಮಗೆ ಸ್ತೋತ್ರ ಮಾಡುತ್ತೇವೆ. ರಾಜನೇ ಅಪ್ಪ ಒಂದು ಪ್ರಾರ್ಥನೆಯಪ್ಪ ಒಳ್ಳೆ ಸ್ವಭಾವಗಳಿಂದ ಒಬ್ಬ ನಾವು ದರ್ಶಿಸುತ್ತೇವೆ. ಒಬ್ಬ ಈ ವಾಕ್ಯವನ್ನು ದರ್ಶಿಸಿಕೊಟ್ಟು ಅಲ್ಲಿ ಇಲ್ಲದಿರೋ ನಡೆಯುವಂಥ ಮಕ್ಕಳಾಗಿ ಎಲ್ಲರನ್ನು ಮಾರ್ಪಡಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ರಾಜನೇ ಅಪ್ಪ ವಾಕ್ಯದಲ್ಲಿ ಒಳ್ಳೆ ವಾಕ್ಯ ನಮಗಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಅದೇ ರೀತಿಯಾಗಿ ಮಾಡಬೇಕಾದ ಸ್ತೋತ್ರ, ಒಳ್ಳೆ ರೀತಿಯಾಗಿ ನೋಡಬೇಕಾದ ಸ್ತೋತ್ರ. ಲೈವ್ ನೋಡುವಂತ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡೋದಪ್ಪ. ನಾವು ದುಃಖಾತನಪ್ಪ ಎಲ್ಲ ಮಕ್ಕಳನ್ನು ಆಶೀರ್ವಾದ ವಾಕ್ಯ ಮುಖಾಂತರಪ್ಪ ಮುಟ್ಟು ಪ್ರಾರ್ಥನಪ್ಪ. ವಾಕ್ಯಕ್ಕೆ ತಗ್ಗಿಸಬೇಕಾದ್ರೆ ವಾಕ್ಯದ ಮುಖಾಂತರ ನಡೆಯುವಂತ ಮಕ್ಕಳಾಗಿ ಮಾರ್ಪಡಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ರಾಜನಪ್ಪ ಎಲ್ಲ ಸ್ತುತಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದ ಮೂಲಕ, ಈ ಊಟದ ಮೂಲಕ ನಮ್ಮ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ದೈವ ಮಕ್ಕಳೇ, ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳಿರೋದಾದ್ರೆ ಸಾಧ್ಯವಾದರೆ ನಮ್ಮ ಫೋನ್ ನಂಬರ್ ಈ ಗ್ರೂಪ್ ಅಲ್ಲಿ ಇರುತ್ತೆ, ಅದಕ್ಕೆ ನೀವು ಫೋನ್ ಮಾಡಬಹುದು. ಇಲ್ಲಾಂದ್ರೆ 9535446575 9535446575 ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮ್ಮ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇಲ್ಲ ಅಲ್ಲಿ ಕಾಣುವಂತ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಹಾಕುವುದಾದರೆ ನಾವು ನಮ್ಮ ಸಭಾ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಕರ್ತನು ನಿಮ್ಮನ್ನ ಈ ಕೂಟದ ಮೂಲಕ ಆಶೀರ್ವಾದ ಮಾಡಲಿ. ನೀವು ಇದನ್ನ ಶೇರ್ ಮಾಡಿ, ನಿಮ್ಗೆ ಇಷ್ಟವಾದರೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಅನೇಕ ಜನಗಳಿಗೆ ವಾಕ್ಯವನ್ನ ಮುಟ್ಟಿಸುವಂತ ಒಂದು ಸೇವೆಯನ್ನ ಈ ಆರಾಧನೆಯನ್ನು ನೋಡುವ ದೇವ ಮಕ್ಕಳಿಗೆ ಮಾಡ್ರಿ ಎಂದು ನಾವು ಕೇಳಿಕೊಳ್ತೇನೆ. ತಲೆವಾಗಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾದ ಯೇಸುವೇ, ಈ ಕೂಟವನ್ನು ದೇವರಿಗೆ ಆಶೀರ್ವದಿಸಿಕೊಟ್ಟಿದ್ದಕ್ಕೆ ಸ್ತೋತ್ರ. ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಸಂಗಡ ಇದ್ದಿದ್ದಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ನಿನ್ನ ನಾಮ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ನಾವು ನಮ್ಮ ಜೀವಿತದಲ್ಲಿ ಪರಿಸಾಯ ಗುಣವನ್ನು ತೆಗೆದುಹಾಕಿ ಯೇಸುವೇ ನಿನ್ನಿಂದ ಮನಸ್ಸು ಸ್ವಭಾವವನ್ನು ಧರಿಸಿಕೊಳ್ಳುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ಕರ್ತನೇ, ಈ ಲೈವ್ ಅಲ್ಲಿ ನೋಡಿದ ನಮ್ಮ ಸಭಾ ನೋಡಿದಂತ ಪ್ರತಿಯೊಂದು ದೇವ ಮಕ್ಕಳನ್ನ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವಾದ ಮಾಡು. ಇವರ ಕೊರತೆಗಳು, ಸಮಸ್ಯೆಗಳು, ಕಣ್ಣೀರುಗಳು, ಕಷ್ಟಗಳು, ವೇದನೆಗಳು, ದುಃಖಗಳು, ಭಾರಗಳು, ಇಕ್ಕಟ್ಟುಗಳು, ಯಾವುದೇ ಹೇಳಿಕೊಳ್ಳಬೇಕಾದ ವಿಷಯಗಳು ಇರುವುದಾದರೆ ಯೇಸುವೇ ನಿನ್ನ ಕನಿಕರವಾದ ಹಸ್ತವನ್ನು ಚಾಚಿ ಶಕ್ತವಾದ ಬಿಡುಗಡೆಯನ್ನು ದಯಪಾಲಿಸಲು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಕರ್ತವ್ಯಗಳನ್ನ ಕೊಡುತ್ತೀನಿ. ವಾರವೆಲ್ಲ ಕರ್ತವ್ಯಗಳನ್ನು ನಡೆಸು. ಈ ಲೋಕದಲ್ಲಿ ವ್ಯಾಪರಿಸುವ ಈ ರೋಗ ಶಕ್ತಿ ಈ ಲೈವ್ ಅಲ್ಲಿ ನೋಡುವ ಸಭೆಯ ಮಕ್ಕಳ ಮೇಲೂ ನನ್ನ ಕುಟುಂಬದ ಮೇಲೆ ಅದು ಬರದಂತೆ ಯೇಸುವಿನ ರಕ್ತವನ್ನು ಕಾವಲಿಡುತ್ತಾರೆ. ಹೋಗುವಾಗ ಬರುವಾಗ ದೂತರನ್ನು ನೀನು ಕಾವಲಿಡು. ನಮ್ಮ ಪಟ್ಟಣವನ್ನು, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ನೀನು ಆಶೀರ್ವಾದ ಮಾಡಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ ಘನ ಮಾನವ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸುವಿನ ಕೃಪೆಯು, ಸಮಾಧಾನವು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸಭೆಯ ಸಂಗಡ, ಲೈವ್ ಅಲ್ಲಿ ನೋಡಿದಂತ ಪ್ರತಿಯೊಂದು ದೇವರ ಮಕ್ಕಳ ಸಂಗಡ ಯೇಸು ಕ್ರಿಸ್ತನ ಎಲ್ಲರಿಗೂ ಬರುವಳಿಗೆ ತನಕ ಇರಲಿ. ಆಮೆನ್. ಪ್ರಾರ್ಥನೆಯಲ್ಲಿ ಜಯಕೊಂಡ ನಮ್ಮ ಕರ್ತನಿಗೆ ಎರಡು ಕರಗಳಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನ ಮತ್ತೊಂದು ಆವೃತ್ತಿ ಸರ್ಕಾರದ ಆದೇಶ ಬರುವ ತನಕ ನಾವು ಆನ್ಲೈನ್ ಸರ್ವಿಸ್ ಅಲ್ಲಿ ಇರ್ತೇವೆ. ಸರಿಯಾದ ಸಮಯ 9 ಗಂಟೆಯಿಂದ 10:30 10:45 ತನಕ ನಾವು ಸರ್ವಿಸ್ ಕೊಡ್ತೇವೆ. ಎಲ್ಲರೂ ಅದರಲ್ಲಿ ಪಾಲುದಾರರಾಗಿ ನಮಗೋಸ್ಕರ ಪ್ರಾರ್ಥಿಸಿ.
ಉಪವಾಸದಲ್ಲಿರುವ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಮುಖ್ಯವಾಗಿ ಸಭೆಗಾಗಿ ನಾವೊಂದು ಜಾಗ ತೆಗಿಬೇಕೆಂದು ನಾವು ಚಿಂತೆ ಮಾಡಿದೆ, ಅದಕ್ಕಾಗಿ ಲೋನ್ ಅಪ್ಲೈ ಮಾಡ್ತಾ ಇದೆ. ಆ ಲೋನ್ ಬಹಳ ತಡೆಗಳು ಬರ್ತಾ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಪ್ರಾರ್ಥಿಸಿ ಅಂತ ನಾನು ಇದರಲ್ಲಿ ಕೇಳ್ಕೊಳ್ತೇನೆ. ದೇವರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು, ಜೀಸಸ್ ಬ್ಲೆಸ್ ಯು. ಕರ್ತನು ಬೇಗ ಬರ್ತಾನೆ, ನೀವು ಸಿದ್ಧರಾಗಿ ಕರ್ತನಿಗೆ ಆಶೀರ್ವದಿಸಿ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್.